लोकानां विषजे भवरोगिणां निलयो सर्वविद्यानां दक्षिणामूर्तये नमो नमः। ईशानं सर्वविद्यानां ईश्वरं सर्वदेहिनां ब्रह्माधिपति ब्रह्मणोधिपति ಬ್ರಹ್ಮಭಗವಾನ್ ಸಾಕ್ಷಾತ್ ಸದಾಶಿವ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪಂಡಿತ್ ಪೀತಾಂಬರ್ಜಿ ಅವರನ್ನು ಹಾಗೂ ಸಾಧು ನಿಶ್ಚಲದಾಸಿ ಅವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತರಾಗಿರ್ತಕ್ಕಂತಹ ಶರಣಬಸವ ಸ್ವಾಮೀಜಿ ಅವರಲ್ಲಿ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುದೇವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುತ್ತಾ ವಸ್ತು ನಿರ್ದೇಶರೂಪ ಮಂಗಲವನ್ನು ಹೇಳ್ತಾ ಇದ್ದೇನೆ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ ನಾಮ ರೂಪ ಆಧಾರ ಮಸಿನಲ ಕೈ ಮತಿಲ ಕೈ ಸೋಮೈ ಶುದ್ಧ ಅಪಾರ ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿಚಂದ್ರ ವರುಣಯಮ ಶಕ್ತಿಧನೇಶ ಗಣೇಶ ಜಾಕೃಪಾಲು ಸರ್ವಜ್ಞ ಕೋ ಯಥಾರಥ ಮುನಿ ಜಾನ್ ತಾಪೋ ಹೋತ ಉಪಾಧಿ से मोमय मिथ्याभान ऐसी ही जानई बिन जगत मन ह्यो जेवर सांप न सैव जग जग जही लहै सो हम आपे आप बोध चाहि जाको सुकृति भजत राम निष्काम सो मेरो है आत्मा काहू करो प्रणाम सो मेरो है आत्मा काहू करो प्रणाम जो सुख नित्य प्रकाश विभू नाम रूप आधार मति नल कई जिहि मसील कई सोमय शुद्ध अपार सोमय शुद्ध अपार सोमय शुद्ध अपार। पंडित पीताम्बर जी महाराज की जय। साधु निश्चलदास जी महाराज की जय। शरणबसव स्वामी जी महाराज की जय। जय मंगलम जय नम पार्वती पथ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನ ತಿಳಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆ ವಿಷಯವನ್ನ ನಾವೆಲ್ಲ ಪಾಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಗರತ್ನ ಮಾಡಿದ್ರೆ ನಾಗರತ್ನಮ್ಮವ್ರೆ ಅದರಲ್ಲಿ ಮ್ಯೂಟ್ ಮಾಡಿ ಮಾತಾಡಕ್ಕೆ ಮ್ಯೂಟ್ ಮಾಡಿ ಮಾತಾಡಕತ್ತೀರಿ ನಾಗರತ್ನಮ್ಮವ್ರೆ? ಲೈನ್ ಇಂದಾಗ ಅದಲ್ರಿ ಅದರಿ ಅದನ್ನ ಕೇಳ್ತಲ್ರಿ.
ಕೋಡಗನ ಕೋಳಿ ನುಂಗಿತ್ತ ಹಾಡ ಹಾಡ್ರಿ ಅಂತ ಹೇಳಿದ್ದೆ. ಸ್ವಲ್ಪ ಪ್ರಾಬ್ಲಮ್ ಅದ ಗುರುಗಳು. ಏನ್ ತಿಳ್ಬೇಕು ಮ್ಯೂಟ್ ಮಾಡ್ಯಾರ ಇಲ್ಲಿ ಎಂಬಲ್ರಿ ಅವ್ರಿ ಗುರುಗಳು. ಮ್ಯೂಟ್ ನಾನೇ ಆನ್ ಮಾಡಿಲ್ಲ, ಹಿಂಗಾಲಕತ್ತ. ನಾನೇ ಆನ್ ಮಾಡಿಲ್ಲ. ಇದು ನಾಗರತ್ನಮ್ಮವ್ರ ಮ್ಯೂಟ ಆನ್ ಮಾಡಿಲ್ಲ ನಾನು, ಹಂಗೆ ನಿಮ್ಮ ಹೆಸರು ಕರ್ಕೊತ್ ಕೂತೀನಿ. ಕೋಡಗನ ಕೋಳಿ ನುಂಗಿತ್ತ ಹೇಳಿ, ಕೋಡಗ ಯಾವುದು ಕೋಳಿ ಯಾವುದು ಒಂದ್ ಏನೇನು ನುಂಗುತ್ತು ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡ್ರಿ ಅವ್ರಿಗೆ. ಅವರಿಗೆ ಆರಾಮಿಲ್ಲ ತಿಂದ್ರಿ, ಜ್ವರ ಬಂದವಲ್ಲಗತ್ತಿದ್ರಿ ನಿಮ್ಮ ಮನೆಯಿಂದ. ಜ್ವರ ಬಿಟ್ಟೋತವ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ಶರೀಫ ಯೋಗಿಗಳ ಒಂದು ತತ್ವಪದ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮಕ್ಕಳ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಒಳ್ಳು ಒಣಕೆಯ ನುಂಗಿ ಕಲ್ಲು ಕೂಟವ ನುಂಗಿ, ಒಳ್ಳು ಒಣಕೆಯ ನುಂಗಿ ಕಲ್ಲು ಕೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿ ಎಣ್ಣೆ, ಮೆಲ್ಲಲು ಬಂದ ಮುದುಕಿ ಎಣ್ಣೆ, ಮೆಲ್ಲಲು ಬಂದ ಮುದುಕಿ ಎಣ್ಣೆ ನೆಲ್ಲು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ, ಗುಡ್ಡ ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಶರಣ ಶರಣ. ಇದುವರೆಗೂ ಇದುವರೆಗೂ ಶರೀಫ ಶ್ರೀಗಳ ಒಂದು ತತ್ವಪದವನ್ನ ಹಾಡಿರ್ತಕ್ಕಂಥ ಶುದ್ಧ ಬ್ರಹ್ಮಣಿ ನಗರ ನಮ್ಮ ತಾಯಿಯವರಿಗೆ ಇನ್ನು ಶುದ್ಧ ಶ್ರೀ ಪರಮನೇಶ್ವರ ಸದ್ಗುರುಗಳಿರ್ತಕ್ಕಂಥ ಶ್ರೀನಿವಾಸ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ತಿಳಿಸಿಕೊಡ್ತಾರ. ನಾವೆಲ್ಲರೂ ಆ ವಿಷಯವನ್ನು ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು.
ಕೋಡಗನ ಕೋಳಿ ನುಂಗಿತ್ತ ಕೆಲವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಳಿ ನೋಡಿದ್ರ ತಟಕದ, ಅದು ನುಂಗಿದ್ದು ನೋಡಿದ್ರ ಬಹಳಷ್ಟು ನುಂಗಿಬಿಟ್ಟದ. ಏನೇನು ನುಂಗ್ಯದಂತ ಒಂದು ದೊಡ್ಡ ಪಟ್ಟಿನೇ ಕೊಟ್ಟಾರ. ಆ ಪಟ್ಟಿ ಯಾವ ಕೋಳಿಕ್ಕಿಂತ ಸಣ್ಣದಿಲ್ಲ. ಕೋಳಿ ಸೂಕ್ಷ್ಮ ಅದ, ಉಳಿದದ್ದೆಲ್ಲ ಸ್ಥೂಲ ಅದ. ನುಂಗಿದ್ದೆಲ್ಲ ಸ್ಥೂಲ ನುಂಗಿಬಿಟ್ಟದ. ಯಾವುದದು ಕೋಳಿ? ಬ್ರಹ್ಮ ಎಂಬುವ ಕೋಳಿ. ಸಾಕ್ಷಿ. ಸಾಕ್ಷಿ ನಿಮ್ಮೊಳಗಿನ ಸಾಕ್ಷಿ ಏನದಲ್ಲ, ಸಾಕ್ಷಿ ಕೋಳಿ. ಬ್ರಹ್ಮನೇ ಸಾಕ್ಷಿ ಕೋಳಿ. ಗೋವಿಂದ ಗುರುವಿನ ಪಾದ ನನ್ನನ್ನೇ ನಿಂದಿತ್ತ ತಂಗಿ ಅಂತಂದ್ರೆ, ನನ್ನನ್ನೇ ಅಂತಂದ್ರೆ ಏನು? ನಾನು ನಾನು ಅಂತೀವಲ್ಲ, ಅನಾತ್ಮ. ಅನಾತ್ಮ ಭಾವವನ್ನು ಹಿಡ್ಕೊಂಡು ನಾನು ಅಂತೀವಲ್ಲ, ವಾಚ್ಯಾರ್ಥವ ನಾನು. ಆ ನಾನನ್ನ ಏನ್ ಮಾಡ್ತು? ಗೋವಿಂದ ಗುರುವಿನ ಪಾದ ನುಂಗಿ ಲಕ್ಷ್ಯಾರ್ಥ ಮಾಡ್ತು. ಈಗ ನಿಮ್ಮ ಸಾಕ್ಷಿ ಕೋಳಿ ಏನೇನು ನುಂಗಿತು? ಸಾಕ್ಷಿ ಅದ, ಸಾಕ್ಷಿ ಮುಂದೊಂದು ಅಂತಃಕರಣ ಅದ, ಅಂತಃಕರಣದ ಮುಂದೊಂದು ಸರ್ಪದ ಜ್ಞಾನ ಅದ. ಇವು ಮೂರು ಹೊರಗದವ. ಸರ್ಪದ ಜ್ಞಾನಕ್ಕೆ ಪೂರಕವಾಗಿ ಹೊರಗ ಸರ್ಪ, ರಜ್ಜು, ರಜ್ಜು ಉಪಯುಕ್ತ ಚೇತನ. ಒಟ್ಟ ಇವ 6 ಐಟಮ್ಗಳಿಟ್ರ 6 ಐಟಮ್ನಾಗ ಒಂದೊಂದು ನುಂಗ್ಕೋತ ಸಾಕ್ಷಿ ಏನಾಗ್ಯದ? ಹೊರಗಿನ ಈ ಒಳಗಿನ ಎದಕ್ಕ ನಿಮ್ಮ ಸಾಕ್ಷಿ ಒಳಗಿರೋ ಅಂತಃಕರಣಕ್ಕೂ ಅಧಿಷ್ಠಾನ ಆಗ್ಯದ. ಮತ್ತು ಅಂತಃಕರಣದ ಮುಂದಿರುವ ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನ ಆಗ್ಯದ. ಮತ್ತೇನಾಗ್ಯದ? ಹೊರಗಿರೋ ಸರ್ಪಕ್ಕೂ ಅದೇ ಅಧಿಷ್ಠಾನ ಆಗ್ಯದ. ಹೆಂಗಾಗ್ಯದ ಅಂತಂದ್ರ ಸರ್ಪದ ಜ್ಞಾನ, ಸರ್ಪ ಎರಡೂ ಏನಾಗ್ಯವ? ಈ ಸಾಕ್ಷಿಯೊಳಗ ಇರುವ ಅವಿದ್ಯೆಯ 2 ಗುಣಗಳು, ಒಂದು ಸತ್ವಗುಣ, ಇನ್ನ ಒಂದು ತಮೋಗುಣ. ಸತ್ವಗುಣ ಸರ್ಪದ ಜ್ಞಾನ ಆಗ್ಯದ, ಮತ್ತು ತಮೋಗುಣ ಸರ್ಪ ಆಗ್ಯದ. ಹೀಗಾಗಿ ಸರ್ಪನೇ 2, ಈ ಒಂದು ಸಾಕ್ಷಿನೇ ಸರ್ಪಕ್ಕ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಆಗ್ಯದ. ಮುಂದೇನಾಯ್ತು? ರಜ್ಜು. ರಜ್ಜುಗೂ ಯಾವಾಗ ಅಧಿಷ್ಠಾನ? ಸಾಕ್ಷಿನೇ ಅಧಿಷ್ಠಾನ ಆಗ್ಯದ. ಮುಂದೀಗ ಸಾವಕಾಶ ಅದು ಹೋಗಿ ಅದಕ್ಕೆ ನುಂಗ್ಲಕತ್ತದಪ್ಪ ಅಂತಂದ್ರ ರಜ್ಜು ಉಪಯುಕ್ತ ಚೇತನಕ್ಕೂ ಅದೇ ಕೈ ತಗೊಂಡದ. ಹಿಂಗಾಗಿ ಒಂದೊಂದು ಎಲ್ಲದಕ್ಕೂ ಸಾಕ್ಷಿನೇ ಅಧಿಷ್ಠಾನ ಆಗಿ ಎಲ್ಲ ಓಟು ಒಂದೊಂದು ನುಂಗ್ಲಕತ್ತವ. ನುಂಗಿ ಈ ಒಂದು 4ನೇ ತರಂಗ, ಉತ್ತಮ ಅಧಿಕಾರಿಯ 4ನೇ ತರಂಗ, ಮತ್ತೆ 145ನೇ ವಿಷಯಾಂಕ ರಜ್ಜು ಮತ್ತು ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿನೇ ಅಧಿಷ್ಠಾನ ಆದ ಅಂತ ಹೇಳುವ ಮೂಲಕ ಈಗ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ಅಂದ್ರೆ ಎಲ್ಲರೂ ಕೊನೆಯ ಹಂತ, ಕೊನೆಯ ವಿಷಯಾಂಕ. ಈ ಅನಿರ್ವಚನೀಯ ಖ್ಯಾತಿಯ ಕೊನೆಯ ಹಂತದಲ್ಲಿದ್ದೀವಿ. 146ನೇ ವಿಷಯಾಂಕ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಒಂದು ಒಂದೇ ರಜ್ಜು ಈಗೆಲ್ಲದಪ್ಪ ಅಂದ್ರೆ ಅವಿದ್ಯೆ ಎಲ್ಲದ? ಅವಿದ್ಯೆಯ ವಿಳಾಸ ಎಲ್ಲದ ಅಂತಂದ್ರ ಹೊರಗ ಸಾಕ್ಷಿ ಉಪಯುಕ್ತ ಒಂದು ಹೊರಗ
ರಜ್ಜು ಉಪಯುಕ್ತ ಚೇತನ ಒಂದದ, ಒಳಗ ಸಾಕ್ಷಿ ಅದ, ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ. ಈ ರಜ್ಜುವಿನ ಅಜ್ಞಾನ ಅಥವಾ ಅವಿದ್ಯೆ ರಜ್ಜು ಉಪಯುಕ್ತ ಚೇತನದೊಳಗೆ ಇಲ್ಲ ಅಂತ ಹೇಳ್ತದೆ ಸಿದ್ಧಾಂತ. ಅದು ಎಲ್ಲಿರಪ್ಪ ರಜ್ಜುವಿನ ಒಂದು ಅಜ್ಞಾನ ಅಥವಾ ಅವಿದ್ಯೆ, ರಜ್ಜುವಿನ ಗೊತ್ತಿಲ್ಲದಿರುವಿಕೆ ಅನ್ನೋದು ಈ ಒಂದು ಅಂತಃಕರಣದ ಉಪಯುಕ್ತ ಚೇತನವಾದ ಸಾಕ್ಷಿ ಒಳಗ ಆದ ಅದು. ಹೀಗಾಗಿ ಈಗ ಒಂದೇ ಹಗ್ಗ 10 ಮಂದಿಗೆ 10 ರೀತಿ ಕಾಣಿಸ್ತದ, 10 ಮಂದಿಗೆ 10 ರೀತಿ ಕಾಣಿಸಿದ್ರೆ ಯಾರು ಅಧ್ಯಾತ್ಮ ಸಾಧನೆ ಮಾಡ್ತಾರ ಅವರೊಳಗಿನ ಅವಿದ್ಯೆ ನಷ್ಟ ಆಗಿ ಅವರಿಗೆ ರಜ್ಜುವಿನ ದರ್ಶನ ಆಗ್ತದೆ ಹೊರತು ಯಾರು ಸಾಧನೆ ಮಾಡಂಗಿಲ್ಲ ಅವರೊಳಗಿನ ಅವಿದ್ಯೆ ನಷ್ಟ ಆಗಂಗಿಲ್ಲ. ಅವರ ರಜ್ಜು ಬಿಟ್ಟು ಬೇರೆ ಬೇರೆ ಸರ್ಪ, ದಂಡ, ಮಾಲೆ, ಪುತ್ರಿ, ಬಿರುಕು, ಜಲಧಾರೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಈ ಜಗತ್ತನ್ನೇ ನೋಡಿ ಅನುಭವಿಸ್ಕೊತ ಹೋಗ್ತಾರೆ ಹೊರತು ಅವ್ರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗಂಗಿಲ್ಲ ಅಂತ. ಯಾಕೆ ಹಿಂಗಾಗ್ತದ, ಈಗ ಯಾಕಾಗ್ತದ ಅಂತಂದ್ರೆ ಆ ಅವಿದ್ಯೆ ಅನ್ನೋದು ರಜ್ಜು ಉಪಯುಕ್ತ ಚೇತನದೊಳಗೆ ಇಲ್ಲ, ಸಾಕ್ಷಿ ಉಪಯುಕ್ತ. ಸಾಕ್ಷಿ ಅಂದ್ರ ಅಂತಃಕರಣ ಉಪಯುಕ್ತ ಚೇತನದೊಳಗದ ಅನ್ನೋದಕ್ಕೆ ಹೇಳಕತ್ತಾರ. ಈಗ ಲಾಸ್ಟಿಗೆ ಅದು ಟಚ್ ಮಾಡ್ಯಾರ. ಈಗ ಹೆಂಗದು? ಹತ್ತು ಮಂದಿ ಎಂಟ್ರದಾರ ಒಬ್ಬನಿಗೆ, 10 ಮಂದಿ ಎಂಟ್ರದಾರ. 10 ಮಂದಿಗೆ ಎಂಟ್ರಿದ್ರ 10 ಮಂದಿ ಎಂಟ್ರಿದ್ರ ಯಾವಕ್ಕಿನ ಒಬ್ಬಕ್ಕಿ ಶಿವನ ಪಾದ ಸೇರಿದಳಂತಂದ್ರ ಏನಾಗ್ತದ, ಆಕಿ ಒಬ್ಬಕ್ಕಿ ಲೆಕ್ಕಕ್ಕೆ ಆಕಿ ಹೋಗ್ತಾವ. ಆದ್ರ ಇವನೇ ಹೋಗ್ಬಿಟ್ನಂದ್ರೆ ಏನಾಗ್ತದ, 10 ಮಂದಿ ವಿಧೇಯರಾಗ್ತಾರ. ಹೌದಾ ಇಲ್ಲ? ಒಂದ್ ವೇಳೆ ಸಾಕ್ಷಿ ಚೇತನದೊಳಗೆ ಇರೋದ್ರ ಬದಲಿ ಆ ಒಂದು ಅವಿದ್ಯೆ ಹಗ್ಗದಾಗಿತ್ತು ಅಂದ್ರೆ, ಹಗ್ಗದ ಉಪಯುಕ್ತ ಚೇತನದಾಗಿತ್ತು ಅವಿದ್ಯೆ ಅಂತಂದ್ರ ಏನಾಗ್ತಿತ್ತು, ಅದು ಹೆಂಗೋ ಸಾಧನೆ ಮಾಡಿ ಹಗ್ಗದ ಉಪಯುಕ್ತ ಚೇತನದೊಳಗಿರುವ ಅವಿದ್ಯೆಯನ್ನ ಕಳೆದು ಬಿಟ್ರ 10 ಮಂದಿಗೆ ಹಗ್ಗ ಕಾಣುತ್ತೆ. 10 ಮಂದಿಗೆ ಹಗ್ಗ ಕಂಡು ಬಿಡ್ತಿತ್ತು. ಆದ್ರೆ ಇಲ್ಲಿ ಹಂಗಿಲ್ಲ, 10 ಮಂದಿಗೆ ಹಗ್ಗ ಕಾಣುವ ಭಾಗ್ಯ ಇಲ್ಲ. ಇಲ್ಲಿ ಯಾರು ಸಾಧನೆ ಮಾಡ್ತಾರ ಅವರಿಗೆ ಮಾತ್ರ ಅದು. ಯಾವ ದುಡ್ಕೋತಾನ ಅವ ಪಡ್ಕೋತಾನ ಅಂತಾರಲ್ಲ, ಹಂಗಲ್ಲ. ಹಿಂಗಾಗಿ ಅವ್ರು ಏನ್ ಹೇಳ್ಬೇಕಾಗ್ಯದ, ಅವಿದ್ಯೆ ಎಲ್ಲಿ ಅದ, ಎಲ್ಲಿದ ಅಂತ ಹೇಳಕತ್ತಾರ ಅವ್ರ ಅವಿದ್ಯೆ. ಅವಿದ್ಯೆ ಯಾವುದನ್ನ ಆಶ್ರಯಿಸದ, ರಜ್ಜು ಉಪಯುಕ್ತ ಚೇತನವನ್ನು ಅಥವಾ ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿಯನ್ನು. ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಅನ್ನೋದಲ್ಲ, ಆ ಸಾಕ್ಷಿಯಲ್ಲಿ ರಜ್ಜುವಿನ ಬಗೆಗಿನ ಅವಿದ್ಯೆ, ಅಜ್ಞಾನ, ರಜ್ಜುವಿನ ಬಗೆಗಿನ ಗೊತ್ತಿಲ್ಲದಿರುವಿಕೆ ಅಲ್ಲಿ ಆದ. ಹೀಗಾಗಿ ಯಾರು ಬೆಳಕು ಮಾಡ್ಕೊತಾರ ಅವರಿಗೆ ಆ ರಜ್ಜು ದರ್ಶನ ಆಗ್ತದೆ. ಅದನ್ನೇ ಹೇಳ್ತಾರ. ಅದಕ್ಕೆ
ಹೇಳಬೇಕಾದ ತಾತ್ಪರ್ಯ ಇದೆ. ಅವರು ವಿವರಣೆ ಮಾಡಿ ಕೊಟ್ಟಾರ. ಅದನ್ನು ಸುಮ್ಮನೆ ಓದಿದ್ರೆ ಸಾಕು, ತಿಳಿದ್ರೆ ಸಾಕು. ಒಂದೇ ರಜ್ಜುವಿನಲ್ಲಿ 10 ಜನರಿಗೆ 10 ರೀತಿಯಿಂದ, ಅಂದ್ರೆ ಸರ್ಪ, ದಂಡ, ಮಾಲೆ, ಪೃಥ್ವಿಯ ಬಿರುಕು, ಜಲಧಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿಯಲ್ಲಿ ಭಿನ್ನ ಭಿನ್ನ ಜ್ಞಾನವಾಗುವುದೇ ಅಥವಾ ಸರ್ವರಿಗೂ ಸರ್ಪವೇ ತೋರುವುದು? ಅಲ್ಲಿ ಯಾವ ಪುರುಷನಿಗೆ ರಜ್ಜುವಿನ ಪ್ರತ್ಯಕ್ಷವಾಗುವುದು? ಅವನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಭ್ಯಾಸದ ನಿವೃತ್ತಿಯಾಗುತ್ತದೆ. ಯಾವ ಪುರುಷನಿಗೆ ರಜ್ಜುವಿನ ಪ್ರತ್ಯಕ್ಷವಾಗುವುದು? ಯಾರಿಗೆ ಈ ರಜ್ಜುವಿನ ಪ್ರತ್ಯಕ್ಷ ದರ್ಶನ ಆಗ್ತದ ಅವನು ವೃತ್ತಿಯೊಳಗಿನ ಅಭ್ಯಾಸ ನಿವೃತ್ತಿ ಆಗ್ತದೆ. ಇದು ಪಾಯಿಂಟ್ ಮುಖ್ಯ. ಒಂದೇ ಯಾರಿಗಂತಂದ್ರ ಯಾರ ಅಧ್ಯಾತ್ಮ ಸಾಧನೆ ಮಾಡಿ ತಮ್ಮ ಅವಿದ್ಯೆಯನ್ನ ಕಳ್ಕೋತಾರ ಅವ್ರಿಗೆ ರಜ್ಜುವಿನ ಪ್ರತ್ಯಕ್ಷ ಜ್ಞಾನ. ಬೆಳಕು ಮಾಡ್ಕೊಂಡವರಿಗೆ ಕತ್ತಲು ಕಳ್ಕೋತಾರೆ, ಕತ್ತಲು ಕಳ್ಕೊಂಡವ್ರಿಗೆ ಬೆಳಕಾಗ್ತದೆ. ಉಳಿದವ್ರಿಗೆಲ್ಲ ಆಗ್ಬೇಕಂತೇನಿಲ್ಲ. ಒಂದೇ ಹಗ್ಗವಿದೆ, ಅದೇ ಹೇಳ್ತಾನೆ ಮುಂದೆ. ಒಂದೇ ಹಗ್ಗವಿದೆ, 10 ಹಗ್ಗವಿಲ್ಲ. ಒಬ್ಬ ಸರ್ಪ ಎನ್ನುತ್ತಾನೆ, ಇನ್ನೊಬ್ಬ ದಂಡ ಎನ್ನುತ್ತಾನೆ, ಮತ್ತೊಬ್ಬ ಹೂಮಾಲೆ ಎನ್ನುತ್ತಾನೆ, ಮಗದೊಬ್ಬ ಪೃಥ್ವಿಯ ಬಿರುಕು ಎನ್ನುತ್ತಾನೆ, ಮತ್ತೊಬ್ಬ ನೀರು ಚೆಲ್ಲಿದ್ದಾನೆ. ಹಿಂಗ ಭಿನ್ನ ಭಿನ್ನ ಜ್ಞಾನ ಆತದೋ ಅಥವಾ ಎಲ್ಲರಿಗೂ ಸರ್ಪನೇ ತೋರ್ತದೋ ಅಂತ ಕೇಳಕತ್ತಾರ. ಎಲ್ಲರಿಗೂ ಒಂದೇ ತರ ತೋರ್ಲಿಕ್ಕೆ ಸಾಧ್ಯ ಅದ ಏನು? ಇಲ್ಲ. ಅನುಭವಗಳು ಬೇರೆ ಬೇರೆ ಆಗ್ತಾವಿಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ. ಅನುಭವ ಒಂದೇ ತರ ಇರ್ತದೇನ್ರಿ ಎಲ್ಲರದು? ಅದು ಮೊದಲು ಒಪ್ಕೋಬೇಕು ನಾವು. ಒಬ್ಬರಿಗಾದ ಅನುಭವ ಇನ್ನೊಬ್ಬರಿಗೆ ಆಗ್ಬೇಕಂತ ಏನಿಲ್ಲ. ಅವ್ರವ್ರ ಅನುಭವಗಳು ಬೇರೆ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ಅನ್ನಿಸ್ತಿರ್ತಾವ. ಆದ್ರೆ ಅಲ್ಲಿರೋದೇನದ? ಒಂದೇ ಹಗ್ಗ ಅದ, ಜಗತ್ತ ಒಂದೇ ಅದ. ತೋರ್ತಾ ಇರೋದು ಅಷ್ಟೊಂದು ರೀತಿಯಾಗಿ ತೋರ್ಲಿಲ್ಲ. ಆ ಹಗ್ಗ ಯಾರಿಗೆ ತೋರ್ತದ? ಸರ್ವರಿಗೂ ಸರ್ಪವೇ ತೋರಿದರೂ ಕೂಡ ಯಾರೋ ಒಬ್ಬನಿಗೆ ಹಗ್ಗದ ಜ್ಞಾನವಾಯಿತು ಅಂತ ಭಾವಿಸಿ ಆಗ ಒಬ್ಬನ ಭ್ರಾಂತಿ ಮಾತ್ರ ಹೋಗುತ್ತದೆ, ಇನ್ನೂ 9 ಜನರ ಭ್ರಾಂತಿ ಹಾಗೆಯೇ ಉಳಿಯುತ್ತದೆ. ಯಾರಿಗೆ ಹಗ್ಗದ ಜ್ಞಾನವಾಗುವುದೋ ಅವರಿಗೆ ಮಾತ್ರ ಭ್ರಾಂತಿಯ ನಿವೃತ್ತಿ ಆಗುತ್ತದೆ. 10 ಜನರಿಗೆ ನಿವೃತ್ತಿ ಆಗುವುದಿಲ್ಲ. ಯಾವ ವ್ಯಕ್ತಿಗೆ ರಜ್ಜುವಿನ ಜ್ಞಾನವಾಗುವುದೋ ಆತನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಭ್ಯಾಸ ನಿವೃತ್ತಿ ಆಗುತ್ತದೆ. ಇನ್ನು ಯಾರ್ಯಾರಿಗೆ ರಜ್ಜುವಿನ ಜ್ಞಾನವಾಗಿರುವುದಿಲ್ಲವೋ ಅವರಿಗೆ ಅಭ್ಯಾಸದ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ವೃತ್ತಿ ಚೇತನವೇ ಕಲ್ಪಿತದ ಅಧಿಷ್ಠಾನವಿರುತ್ತದೆ. ಕಲ್ಪಿತ ಅಂದರೆ ಸರ್ಪ ಮತ್ತು ಸರ್ಪದ ಜ್ಞಾನದ ಏನದ ರಜ್ಜು ಮೊದಲಾದ ವಿಷಯಗಳ ಉಪಯುಕ್ತ ಚೇತನ ಅಲ್ಲ. ಏನಂತನ ಅಧಿಷ್ಠಾನವಿರುತ್ತದೆ. ವೃತ್ತಿ ಚೇತನವೇ ಅಧಿಷ್ಠಾನವಿರುತ್ತದೆ. ಕಲ್ಪಿತ ಅಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ. ಇಲ್ಲೇನಾಗ್ತದ? ರಜ್ಜು ಮೊದಲಾದ ಅಂದ್ರೆ ರಜ್ಜು ಇರ್ಬೋದು, ಘಟ ಇರ್ಬೋದು, ಪಟ ಇರ್ಬೋದು, ಜಗತ್ತಿನ ಯಾವುದೇ ವಸ್ತುಗಳಿರ್ಬೋದು. ಆ ವಸ್ತುಗಳು ಯಾವುವು ಅದರೊಳಗಿರುವ ಉಪಯುಕ್ತ ಚೇತನಗಳು ಅಧಿಷ್ಠಾನವಾಗುವುದಿಲ್ಲ. ಘಟ ಮತ್ತು ಘಟದ ಜ್ಞಾನ ಅಂದ್ರ
ಆ ಒಂದು ಭ್ರಮೆಗೆ ಘಟ ಉಪಹಿತ ಚೇತನ ಅಧಿಷ್ಠಾನವಲ್ಲ. ಯಾವುದು ಅಧಿಷ್ಠಾನ? ವೃತ್ತಿಯಲ್ಲಿರುವ ಸಾಕ್ಷಿ ಚೇತನನೇ ಅಧಿಷ್ಠಾನ, ಅಥವಾ ವೃತ್ತಿ ಉಪಹಿತ ಚೇತನನೇ ಅಧಿಷ್ಠಾನ. ಆ ವಸ್ತು ಉಪಹಿತ ಚೇತನವಲ್ಲ ಅಂತ ಹೇಳಕತ್ತಾರೆ ಈಗ ಅವರು. ಯಾವುದೇ ವಸ್ತು ಇರ್ಬೋದು, ಘಟ ಇರ್ಬೋದು, ಪಟ ಇರ್ಬೋದು, ರಜ್ಜು ಇರ್ಬೋದು, ಯಾವುದೇ ಲೌಕಿಕ ವಸ್ತುಗಳಿದ್ರೆ ಆ ವಸ್ತುಗಳ ಸ್ವರೂಪ ಮತ್ತು ವಸ್ತುಗಳ ಜ್ಞಾನ, ರಜ್ಜುವಿನ ಜ್ಞಾನ, ಸರ್ಪದ ಜ್ಞಾನ, ಘಟದ ಜ್ಞಾನ, ಏನೇನು ಅದಾವ ಅವೆಲ್ಲನೂ ಏನದವ ಅವರದು ತಿಳುವಳಿಕೆ ಇಲ್ಲದ ಒಂದು ಅವಿದ್ಯೆ ಏನದಲ್ಲ, ಆ ವಸ್ತುವಿನ ಉಪಹಿತ ಚೇತನದಲ್ಲಿ ಇಲ್ಲದ ಅವಿದ್ಯೆ. ಆ ಅವಿದ್ಯೆ ಎಲ್ಲಿದಪ್ಪ ಅಂತಂದ್ರೆ ನಮ್ಮ ಸಾಕ್ಷಿ ಒಳಗದ ವೃತ್ತಿ ಉಪಹಿತ ಚೇತನ ಅಥವಾ ವೃತ್ತಿಯಲ್ಲಿ ಇರುವ ಸಾಕ್ಷಿ ಅದರೊಳಗದ ಅಂತ ಹೇಳ್ತಾರೆ. ಒಂದು ವೇಳೆ ಸರ್ಪ ದಂಡಾದಿ ಕಲ್ಪಿತಗಳಿಗೆ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವೆಂದು ಒಪ್ಪಿದ್ದಾದರೆ, ಇವೆಲ್ಲ ನಿಮ್ಗೆ ಏನ್ 10 ತರ ಕಾಣ್ಲಕತ್ತಾವ, ಅವು ಎಲ್ಲ ವಸ್ತುಕ ಅಧಿಷ್ಠಾನ ಆ ರಜ್ಜು ಉಪಹಿತ ಚೇತನನೇ ಅಂದಿದ್ರಿ ಅಂತಂದ್ರೆ 10 ಜನ ಪುರುಷರಿಗೆ ತೋರುವ ಯಾವ 10 ಪದಾರ್ಥಗಳಿರುವವೋ ಅವು ಏನಾಗಬೇಕಿತ್ತು, ಒಬ್ಬರಿಗೆ ಎಲ್ಲವೂ ತೋರಬೇಕಾಗಿತ್ತು. ಆ ರೀತಿ ಅವಿದ್ಯೆ ಎಲ್ಲಿತ್ತಪ್ಪ ಅಂತಂದ್ರೆ ಹಗ್ಗದ ಉಪಹಿತ ಚೇತನದಾಗೆ ಇತ್ತು ಅಂತಂದ್ರ ಅಲ್ಲಿ ಏನಾಗ್ತಿತ್ತು ಅಂತಂದ್ರ 10 ಮಂದಿಗೆ 10 ತರ ಏನ್ ಕಾಣ್ತಾವಲ್ಲ ಅವು 10 ರೀತಿಯ ಅನುಭವಗಳು ಒಬ್ಬನಿಗೆ ಆಗ್ಬೇಕಾಗಿತ್ತು. ಹೆಂಗ ನೋಡ್ರಿ ಇವೆಲ್ಲ ಕಂಡೀಷನ್ಗಳು ಅಲ್ಲಿ ಇತ್ತು ಅಂತಂದ್ರೆ ಏನೇನಾಗ್ತದ, ರಜ್ಜು ಉಪಹಿತ ಚೇತನದೊಳಗೆ ಅವಿದ್ಯೆ ಆಶ್ರಯ ತಗೊಂಡಿತ್ತಂದ್ರೆ ಏನೇನಾಗ್ತದ ಅನ್ನೋದು ಹೇಳಕತ್ತಾರ. ಆಶ್ರಯ ತಗೊಂಡ್ರೆ ಏನಾಗ್ತಿತ್ತು, 10 ರೀತಿಯ ಅನುಭವಗಳು ಒಬ್ಬನಿಗೆ ಆಗ್ತಿತ್ತು. ಒಬ್ಬರಿಗೊಂದು ಪದಾರ್ಥ ಇನ್ನೊಬ್ಬರಿಗೆ ಇನ್ನೊಂದು ಪದಾರ್ಥ ತೋರಬಾರದಾಗಿತ್ತು. ನಮ್ಮ ರೀತಿಯಂತೆ ವೇದಾಂತ ಸಿದ್ಧಾಂತದ ಪದ್ಧತಿಯಂತೆ, ನಮ್ಮ ರೀತಿ ಅಂದ್ರೆ ವೇದಾಂತ ಸಿದ್ಧಾಂತದ ಪದ್ಧತಿಯಂತೆ ಯಾರ ವೃತ್ತಿ ಚೇತನದಲ್ಲಿ ಯಾವ ಪದಾರ್ಥವು ಕಲ್ಪಿತವಿರುವುದೋ ಅದು ಅವರಿಗೇ ತೋರುತ್ತದೆ, ಅನ್ಯರಿಗಲ್ಲ. ಯಾರು ಯಾವ ಪದಾರ್ಥದ ಕಲ್ಪಿತ ಇರ್ತದೋ ಅದು ಅವರಿಗೆ ತೋರುತ್ತದೆ. ಯಾರ ವೃತ್ತಿಯೊಳಗೆ ಏನನ್ನು ಕಲ್ಪಿಸಿಕೊಳ್ಳಲಾಗುವುದೋ ಆ ವ್ಯಕ್ತಿಗೆ ಆ ವಸ್ತು ತೋರುತ್ತದೆ. ಏನೇನು ಕಲ್ಪನೆ ಮಾಡ್ಕೊಂಡಾರ, ಮಾಲೆ, ಪೃಥ್ವಿಯ ಬಿರುಕು, ಜಲಧಾರೆ, ದಂಡ, ಸರ್ಪ ಅಂತೇಳಿ ಅವರವರ ಕಲ್ಪಿತ ಏನ್ ಮಾಡ್ಕೊಂಡಾರ ಅವು ಏನದವ ಅವು ಅವರಿಗೇ ತೋರ್ತವೆ ಹೊರತು ಅನ್ಯರಿಗಲ್ಲ. ನಿಮಗ ಮಾಲೆ ತೋರದ, ಇನ್ನೊಬ್ಬನಿಗೆ ದಂಡ ತೋರದ, ಇನ್ನೊಬ್ಬನಿಗೆ ಸರ್ಪ ತೋರದ, ಮತ್ತೊಬ್ಬನಿಗೆ ನೀರಿನ ಜಲಧಾರೆ ತೋರದ, ಇನ್ನೊಬ್ಬನಿಗೆ ಪೃಥ್ವಿಯ ಬಿರುಕು ತೋರದ. ಆ ಕಲ್ಪಿತಗಳು ಯಾರಿಗೆ ತೋರ್ಯವ ಅದು ಅವ್ರೊಬ್ಬರಿಗೆ ತೋರ್ತದೆ, ಎಲ್ಲರಿಗೂ ತೋರಲ್ಲ. ಯಾಕಂತಂದ್ರೆ ಅವಿದ್ಯೆ ಎಲ್ಲಿರೋದು ಅವರವರ ಅಂತಃಕರಣದಾಗದ. ರಜ್ಜುವಿನ ಅಜ್ಞಾನ, ರಜ್ಜುವಿನ ಅವಿದ್ಯೆ ಎಲ್ಲಿದೆ ಅಂದ್ರೆ ಅವರವರ ಅಂತಃಕರಣದಾಗ, ರಜ್ಜು ಉಪಹಿತ ಚೇತನದಾಗಿಲ್ಲ. ಅವರವರ ಅಂತಃಕರಣ ಅಂದ್ರೆ ಎಲ್ಲಿ, ಅಂತಃಕರಣ ಉಪಹಿತ ಚೇತನ ಅಥವಾ ವೃತ್ತಿ ಉಪಹಿತ ಚೇತನದಾಗದ. ಅವರವ್ರ ಒಳಗೆ ಅದ ಹೊರತು ಅದು ಹೊರಗಿಲ್ಲ. ಒಳಗೊಂದು ಚೇತನ ಅದ, ಚೇತನವನ್ನು ಆಶ್ರಯಿಸದ. ಅದು ವೃತ್ತಿ ಇರ್ಬೋದು, ಅಂತಃಕರಣ ಸಾಕ್ಷಿ ಇರ್ಬೋದು, ಎಲ್ಲ ಒಂದೇ. ಹೊರಗೆ
ರಜ್ಜುವಿನಲ್ಲಿ ಇಲ್ಲ. ಒಂದು ವೇಳೆ ರಜ್ಜುವಿನಲ್ಲಿ ಇತ್ತು, ರಜ್ಜು ಉಪಯುಕ್ತ ಚೇತನದಾಗಿತ್ತು ಅಂದ್ರೆ 10 ರೀತಿ ಅನುಭವಗಳು ಒಬ್ಬನಿಗೆ ಆಗಬೇಕಾಗಿತ್ತು, ಇಲ್ಲ 10 ಮಂದಿಗೆ ಒಂದೇ ಅನುಭವ ಆಗಬೇಕಾಗಿತ್ತು, ಇಲ್ಲ ಜ್ಞಾನ ಆಯ್ತು ಅಂತಂದ್ರೆ ಓಸು ಮಂದಿಗೆ ಒಂದೇ ಸಲ ಹಗ್ಗ ಬಿಡಬೇಕಾಗಿತ್ತು. ಇಡೀ ಬ್ರಹ್ಮಾಂಡದ ಯಾವನೋ ಒಬ್ಬ ಮಹಾತ್ಮ ಆದ್ರೆ ಓಸು ಮಂದಿ ಮಹಾತ್ಮ ಆಗಿ ಬಿಡಬೇಕಾಗಿತ್ತು. ಇಷ್ಟೆಲ್ಲ ಪ್ರಶ್ನೆಗಳು ಎದ್ಬಿಟ್ಟವೆ. ಸಾಕ್ಷಿ ಒಳಗೆ ಆದ ಅನ್ನೋದಕ್ಕೆ ಏನಾಗ್ಯದ, ಅವರವರ ವೃತ್ತಿಗಳು ಬೇರೆ ಬೇರೆ, ಅವರವರ ಅಂತಃಕರಣಗಳು ಬೇರೆ ಬೇರೆ, ಆ ಬೇರೆ ಬೇರೆ ಅಂತಃಕರಣಗಳು ಅವರವರ ಅನುಭವಗಳು ಬೇರೆ ಬೇರೆ. ಅಲ್ಲಿ ಅವಿದ್ಯೆ ಆಶ್ರಯ ತಗೊಂಡರೆ ಹೊರತು ಈ ಒಂದು ವಸ್ತು ಉಪಯುಕ್ತ ಚೇತನದೊಳಗೆ ಅವಿದ್ಯೆ ಆಶ್ರಯ ತಗೊಂಡಿಲ್ಲ. ಅದೇನದ ಇನ್ಆಕ್ಟಿವ್ ಅದ, ಅದು ನಿಷ್ಕ್ರಿಯ ಬ್ರಹ್ಮ ಅದ. ವಸ್ತು ಉಪಯುಕ್ತ ಚೇತನ ಏನದ ನಿಷ್ಕ್ರಿಯ ಬ್ರಹ್ಮ. ಅದ್ಯಾದಕ್ಕೆ ಅವಿದ್ಯೆ ಇಟ್ಕೊಂಡ್ಕೊಂಡಿರ್ತದೆ. ಅವಿದ್ಯೆ ಇರೋದು ಹಗ್ಗದ ಅಜ್ಞಾನ ಎಲ್ಲಿ ಆಗ್ತದ, ಹಗ್ಗದ ತಿಳುವಳಿಕೆ ಯಾರು ಹೊಂದಬೇಕಂತಾರ ಅವ್ರಿಗೆ ಬೆಳಕಿಲ್ಲದಕ್ಕ ಅವ್ರಿಗೆ ಹಗ್ಗದ ಅಜ್ಞಾನ ಆಗ್ಯದ. ಆ ಅಜ್ಞಾನ ಎಲ್ಲೇನು ಅಂತಂದ್ರ ನಮ್ಮ ಸಾಕ್ಷಿ ಚೇತನದೊಳಗೆ ಆದ, ಹಗ್ಗದ ಉಪಯುಕ್ತ ಚೇತನದೊಳಗೆ ಇಲ್ಲ. ಏನ್ ಹೇಳಕತ್ತದ, ಮನವರಿಕೆ ಹೇಳಕತ್ತದದು. ಒಂದು ವೇಳೆ ಆ ಅಜ್ಞಾನ ಹಗ್ಗದ ಉಪಯುಕ್ತ ಚೇತನದಾಗಿತ್ತು ಅಂತಂದ್ರೆ ಏನೇನಾಗ್ತಿತ್ತು ಅಂದ್ರ 10 ಮಂದಿಗೆ 10 ರೀತಿಯ ಅನುಭವ ಆಗಬಾರ್ದಾಗಿತ್ತು, ಎಲ್ಲರಿಗೆ ಒಂದೇ ಅನುಭವ ಆಗಬೇಕಾಗಿತ್ತು. ಅಥವಾ 10 ಮಂದಿಗೆ 10 ಅನುಭವ ಏನಾಗ್ತದ, ಆ 10 ಅನುಭವಗಳು ಪ್ರತಿಯೊಬ್ಬರಿಗೆ ಆಗಬೇಕಾಗಿತ್ತು. ಮತ್ತೇನಪ್ಪಾ ಅಂದ್ರೆ 10 ಮಂದಿಯಾಗ ಯಾರೇ ಒಬ್ರು ಮೋಕ್ಷ ಪಡ್ಕೊಂಡ್ರು ಅಷ್ಟು ಮಂದಿಗೆ ಮೋಕ್ಷ ಆಗಬೇಕಾಗಿತ್ತು. ಥರ ಆಗ್ತಿತ್ತು ಅಂತಂದ್ರೆ ಒಂದು ವೇಳೆ ಅವಿದ್ಯೆ ಆ ರಜ್ಜು ಉಪಯುಕ್ತ ಚೇತನವನ್ನ ಆಶ್ರಯಿಸುವ ವ್ಯವಸ್ಥೆ ಇತ್ತಂದ್ರೆ ಈ ರೀತಿ ಆಗ್ತಿತ್ತು. ಹಂಗಾಗಿಲ್ಲ. ಅದೇನಾಗ್ಯದ, ಸಾಕ್ಷಿ ಚೇತನ ಅಂದ್ರೆ ನಿಮ್ಮ ವೃತ್ತಿ ಒಳಗಿರುವ ಒಂದು ಚೇತನ ಏನದಲ್ಲ, ಆ ಚೇತನದೊಳಗೆ ಅವಿದ್ಯೆ ಆಶ್ರಯ ತಗೊಂಡದ ಅದು ಹೇಳ್ತಾರ. ಯಾರ ವೃತ್ತಿಯೊಳಗೆ ಏನನ್ನು ಕಲ್ಪಿಸಿಕೊಳ್ಳಲಾಗುವುದೋ ಆ ವ್ಯಕ್ತಿಗೆ ಆ ವಸ್ತು ತೋರುತ್ತದೆ. ಕಾರಣ ಆ ವೃತ್ತಿಯೊಳಗೆ ಬೇರೆ ಬೇರೆ ಸಂಸ್ಕಾರ ಇರುತ್ತವೆ. ಯಾರ ವೃತ್ತಿಗಳಲ್ಲಿ ಹಾವಿನ ಸಂಸ್ಕಾರವಿರುತ್ತದೆ ಅವನಿಗೆ ಹಾವು ತೋರುತ್ತದೆ. ಇದೇ ರೀತಿ ಯಾರ ವೃತ್ತಿಯಲ್ಲಿ ದಂಡದ ಸಂಸ್ಕಾರ ಆಗಿರ್ತದ ಅವನಿಗೆ ದಂಡ ತೋರ್ತದ. ಯಾರ ವೃತ್ತಿಯಲ್ಲಿ ಮಾಲೆಯ ಸಂಸ್ಕಾರ ಆಯಿತು ಅವನಿಗೆ ಮಾಲೆ ತೋರ್ತದ. ಯಾರ ವೃತ್ತಿಯಲ್ಲಿ ಪೃಥ್ವಿಯ ಬಿರುಕಿನ ಸಂಸ್ಕಾರ ಆಯಿತು ಅವನಿಗೆ ಪೃಥ್ವಿಯ ಬಿರುಕು ತೋರ್ತದ. ಯಾವನಿಗೆ ಜಲಧಾರೆಯ ಸಂಸ್ಕಾರ ಆಯಿತು ಅವನಿಗೆ ಜಲಧಾರೆ ತೋರ್ತದ. ಅದರಂತೆ ಇನ್ನೂ 10 ರೀತಿ ತೋರ್ತದೆ. ಸಂಸ್ಕಾರ ಭೇದ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವೇ ಏನದ ಸರ್ವಕಲ್ಪಿತಗಳಿಗೆ ಅಧಿಷ್ಠಾನವಾಗಿದೆ. ಇದೇ ಸಿದ್ಧಾಂತ. ಸಂಸ್ಕಾರ ಭೇದ ಹೇಳಕತ್ತಾರ. ಸಂಸ್ಕಾರ ಭೇದದ ಕಾರಣ ಎಲ್ಲರಿಗೂ ಬೇರೆ ಬೇರೆ ಅನುಭವಗಳಾಗತ್ತವ. ಈ ರೀತಿಯಿಂದ ಬಾಹ್ಯ ಸರ್ಪಾದಿಗಳಿಗೂ ಮತ್ತು ಅವುಗಳ ಜ್ಞಾನಕ್ಕೂ ವೃತ್ತಿ ಉಪಹಿತವಾದ ಸಾಕ್ಷಿಯೇ ಅಧಿಷ್ಠಾನವಿರುತ್ತದೆ.
ಈ ರೀತಿಯಿಂದ ಬಾಹ್ಯ ಸರ್ಪಾದಿಗಳಿಗೂ ಮತ್ತು ಅವುಗಳ ಜ್ಞಾನಕ್ಕೂ ವೃತ್ತಿ ಉಪಯುಕ್ತವಾದ ಸಾಕ್ಷಿಯ ಅಧಿಷ್ಠಾನವಿರುತ್ತದೆ. ಸ್ವಪ್ನದ ಗೊತ್ತಾಯ್ತಾ? ಈಗ ಹೇಳಿದ್ದದು ಸೆಂಟೆನ್ಸ್. ವೃತ್ತಿ ಉಪಯುಕ್ತವಾದ ಸಾಕ್ಷಿಯ ಅಧಿಷ್ಠಾನವಿರುತ್ತದೆ. ಸ್ವಪ್ನದ ಪದಾರ್ಥಗಳಿಗೂ ಅವುಗಳ ಜ್ಞಾನಕ್ಕಾದರೂ ಅಂತಃಕರಣ ಉಪಯುಕ್ತವಾದ ಸಾಕ್ಷಿಯ ಅಧಿಷ್ಠಾನವಿರುತ್ತದೆ. ಯಾವ ರೀತಿಯಿಂದ ಸರ್ಪ ಮತ್ತು ಸರ್ಪದ ಜ್ಞಾನಗಳಿಗೆ ಅಂತಃಕರಣ ಉಪಯುಕ್ತ ಚೇತನವೇ ಅಧಿಷ್ಠಾನವಿರುವಂತೆ ಈ ಪ್ರಕಾರದಿಂದ ಸತ್ತು ಅಸತ್ತುಗಳಿಗೆ ವಿಲಕ್ಷಣವಾದ ಯಾವ ಅನಿರ್ವಚನೀಯ ಅವಿದ್ಯೆಯ ಪರಿಣಾಮವಾದ ಅನಿರ್ವಚನೀಯ ಸರ್ಪಾದಿಗಳು ಮತ್ತು ಅವುಗಳ ಖ್ಯಾತಿ ಅಂದರೆ ಪ್ರತೀತಿ ಮತ್ತು ಕಥನವೇನಿರುವುದೋ ಅದು ಅನಿರ್ವಚನೀಯ ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ಇಲ್ಲಿಗೆ ಅನಿರ್ವಚನೀಯ ಖ್ಯಾತಿ ಮುಕ್ತಾಯವಾಗುತ್ತದೆ. ಅದು ಸತ್ತಿರಬಹುದು, ಅಸತ್ತಿರಬಹುದು, ಸದಸತ್ತಿರಬಹುದು, ಎಲ್ಲದಕ್ಕೂ ಏನದ ಈ ಸಾಕ್ಷಿನೇ ಏನಾಗ್ಯದ ಅಧಿಷ್ಠಾನ ಆದ ಅಂತ ಹೇಳುವ ಮೂಲಕ ಈ ಖ್ಯಾತಿ ಅನಿರ್ವಚನೀಯ ಖ್ಯಾತಿ ಮುಕ್ತಾಯವಾಗುತ್ತದೆ ಅಂತ ಹೇಳ್ತಾರೆ. ಟಿಪ್ಪಣಿ 168 ಏನ್ ಬರೀತಾರ? ಅನಿರ್ವಚನೀಯ ಖ್ಯಾತಿಯ ಸ್ವಲ್ಪ ಕಥನವನ್ನ ವೃತ್ತಿ ರತ್ನಾವಳಿಯ 8ನೇ ರತ್ನದಲ್ಲಿ ಮಾಡಿರುತ್ತಾರೆ ಮತ್ತು ವೃತ್ತಿ ಪ್ರಭಾಕರದ 7ನೇ ಪ್ರಕಾಶದಲ್ಲಿ ಮಾಡಿರುತ್ತಾರೆ. ಅಲ್ಲಿ ತುಂಬಾ ವಿಸ್ತಾರವಿರುತ್ತದೆ. ಇಲ್ಲಿ ಕೂಡ ಅನಿರ್ವಚನೀಯ ಖ್ಯಾತಿಯನ್ನು ವಿಸ್ತಾರವಾಗಿಯೇ ನಿರೂಪಣೆ ಮಾಡಲಾಗಿದೆ. ಇನ್ನು ಮುಂದಿನ ವಿಷಯಾಂಕದಲ್ಲಿ ಏನದ 147ನೇ ವಿಷಯಾಂಕದಲ್ಲಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇದೆ. ಇಲ್ಲಿಯ ತನಕ ಸರ್ಪದ ದೃಷ್ಟಾಂತ ಹೇಳಿಯಾಯಿತು. ಇನ್ನು ಮುಂದೆ ಸಿದ್ಧಾಂತ ಹೇಳುವವರಿದ್ದಾರೆ. ಹೇಗೆ ಮಿಥ್ಯಾ ಸರ್ಪಕ್ಕೂ ಮತ್ತು ಮಿಥ್ಯಾ ಸರ್ಪದ ಜ್ಞಾನಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಹೇಳಿರುವಂತೆ ಇಡೀ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾವುದು ಎಂಬುದನ್ನು ಹೇಳುವವರಿದ್ದಾರೆ. ಮುಂದೆ ಈ ಸರ್ಪದಲ್ಲಿ ನಾನು ನನ್ನದು ಅನ್ನೋದು ಭಾವನೆಗಳು ಏನದವಲ್ಲ, ಈ ಸಂಸಾರನೇ ಸರ್ಪ. ಈ ಸಂಸಾರ ಸರ್ಪ ಅಥವಾ ನಮ್ಮ ಬುದ್ಧಿನೇ ಸರ್ಪ, ಇವೇನೇನದವ ಎಲ್ಲ ಬಿಡಿಸ್ಕೊತಾರೆ ಮುಂದೆ. ಇವೆಲ್ಲನೂ ಹೇಳ್ಕೊಂಡು ಹೋಗಿ ಈಗ ನಮ್ಗೆ ತಿಳಿಬೇಕಾಗಿದ್ದು ಏನಪ್ಪ ಅಂತಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ ಇವೆರಡಕ್ಕೂ ಅಧಿಷ್ಠಾನ ನಮ್ಮ ಸಾಕ್ಷಿನೇ ಆದ. ಒಂದು ವೇಳೆ ಸರ್ಪದ ಅಧಿಷ್ಠಾನ ಸರ್ಪ ಇದು ರಜ್ಜು ಉಪಯುಕ್ತ ಚೇತನ ಆಗಿತ್ತು ಅಂತಂದ್ರೆ ಏನಾಗ್ತಿತ್ತು? 10 ಮಂದಿ ಒಂದೇ ರೀತಿ ಅನುಭವ ಆಗ್ತಿತ್ತು, ಅಥವಾ ಒಬ್ಬನಿಗೆ 10 ರೀತಿಯ ಅನುಭವ ಆಗ್ತಿತ್ತು. ಒಬ್ಬನಿಗೆ ಏನಾದ್ರು ಅನುಭವ ಆಗಿರ್ತದೋ ಅದು ಎಲ್ಲರಿಗೆ ಆಗ್ತಿತ್ತು. ಹಂಗಾಗಂಗಿಲ್ಲ. ಯಾರು ಮೋಕ್ಷ ಪಡ್ಕೋತಾರ ಅವ್ರೊಬ್ಬರಿಗೆ ಅದರ ಜ್ಞಾನ ಆಗ್ತದ, ಉಳಿದವ್ರಿಗೆ ಆಗಂಗಿಲ್ಲ. ಯಾಕಂದ್ರ ಈ ಅವಿದ್ಯೆ ಅನ್ನೋದು ಯಾರ್ಯಾರು ಅವ್ರ ಸಂಸ್ಕಾರ ಭೇದಗಳ ಪ್ರಕಾರ ಅವ್ರವ್ರಿಗೆ ಸಂಸ್ಕಾರ ಅಂದ್ರೆ ಏನು? ಸಂಸ್ಕಾರ ಅಂದ್ರೆ ಏನ್ರಿ? ಸಂಸ್ಕಾರ ಅಂದ್ರೇನು? ಮೊದಲ ಅವನಿಗೆ ಹಾವಿನ ಬಗ್ಗೆ ಸರಿಯಾದ ಜ್ಞಾನ ಇದ್ದವನಿಗೆ ಏನನ್ನಿಸ್ತಿರ್ತದ? ಹಾವು ಅನ್ನಿಸ್ತ. ಮಾಲೆಯ ಬಗ್ಗೆ ಜ್ಞಾನ ಬಹಳ ಇದ್ದವನಿಗೆ ಅವನಿಗೆ ಮಾಲೆ ಅನ್ನಿಸ್ತದೆ. ನೆಲ ಬಿರುಕು ಕಂಡವನಿಗೆ ಅವನಿಗೆ ಏನನ್ನಿಸ್ತಿರ್ತದ? ನೆಲದ ಬಿರುಕು ಕಂಡವನಿಗೆ ಅದರದ್ದು ಸಂಸ್ಕಾರ ಇರ್ತದಲ್ಲ, ಅವನಿಗೆ ಅದು ಬಿರುಕು ಅನ್ನಿಸ್ತದ. ಅವ ಯಾವ್ದಾರ ಸಂಸ್ಕಾರ ಹೊಂದಿರ್ತಾನೆ ಮೊದಲ, ಆ ಸಂಸ್ಕಾರದ ಪ್ರಕಾರ ಅವ ತನ್ನದೇ ಆದ ಅಭಿಪ್ರಾಯ ತಗೊಳ್ತಾನೆ. ಅದೇ ಅವನೊಳಗಿರೋ ಸಂಸ್ಕಾರ ಭೇದ ಇರೋದ್ರಿಂದ ನಾವು ಬೇರೆ ಬೇರೆ ರೀತಿ ಕಾಣುತ್ತೆ.
ಹೀಗಾಗಿ ಯಾರು ತಮ್ಮ ಸಾಧನೆಯ ಮೂಲಕ ಬ್ರಹ್ಮಜ್ಞಾನ ಮಾಡ್ಕೋತಾರ, ಅದು ಯಾರು ಮಾಡ್ಕೋತಾರ ಅವ್ರಿಗೆ ಅಷ್ಟೇ ಹೊರತು ಎಲ್ಲರಿಗೆ ಅಲ್ಲ ಅನ್ನೋದು ಇವತ್ತಿನ ಈ ವಿಷಯಾಂಗದ ತಾತ್ಪರ್ಯ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಂತಃಕರಣ ಏನ್ ಅದಲ್ಲ, ಸಾಕ್ಷಿ ಅಂತೂ ತಾನು ಸ್ವಂತ ಅಧಿಷ್ಠಾನ ಅದ. ಸಾಕ್ಷಿ ತಾನು ಅಧಿಷ್ಠಾನ ಇದ್ದದ್ದು ಮುಂದ ಎದೆದಕ್ಕೆ ಅಧಿಷ್ಠಾನ ಹಾಕೋತ್ ಹೋಗ್ತದ. ನೆಕ್ಸ್ಟ್ ಅಂತಃಕರಣಕ್ಕೆ ಅಧಿಷ್ಠಾನ ಹೇಗ? ಎರಡನೇ ಪ್ರಶ್ನೆ, ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅದು ಹೇಗೆ? ಮುಂದೆ ಸರ್ಪಕ್ಕೆ ಅಧಿಷ್ಠಾನ ಅದು ಹೇಗೆ? ಮುಂದೆ ರಜ್ಜುವಿಗೆ ಅಧಿಷ್ಠಾನ ಅದು ಹೇಗೆ? ಮುಂದೆ ರಜ್ಜು ಉಪಯುಕ್ತ ಚೇತನಕ್ಕೂ ಇದೇ ಅಧಿಷ್ಠಾನ, ಇದು ಹೇಗೆ? ಎಲ್ಲ ಓದು ತಿಳ್ಕೋಬೇಕ್ರಿ. ಇದ್ರಾಗ ಸುಮ್ಮನೆ ಹೂ ಹೂ ಅನ್ಕೋತಾದ್ರೆ ನಾನು ಹೇಳ್ಕೊತೋದೆ ಹ್ಯಾಂಗಿದು? ಸಾಕ್ಷಿನೇ ಎಲ್ಲದಕ್ಕೂ ಅಧಿಷ್ಠಾನ. ಹ್ಯಾಂಗಾಯ್ತಿದೆಲ್ಲ ಅನ್ನೋದು ಹೇಳ್ಕೊತೋಗಿ ಈ ಪಾಠಗಳನ್ನ ಕೇಳಿ 5 ಪ್ರಶ್ನೆಗಳು ಹಾಕೋಬೇಕು ನೀವು. 5 ಪ್ರಶ್ನೆಗಳು ಹಾಕೊಂಡು ರಜ್ಜು ಉಪಯುಕ್ತ ಚೇತನ, ಈ ಸಾಕ್ಷಿ ಚೇತನ ಇದು ಹೆಂಗ್ ಅಧಿಷ್ಠಾನ ಆಗ್ತಾರೆ? ಅದಕ್ಕೆ ಯಾವಾಗ ರಜ್ಜುವಿನ ದರ್ಶನ ಆಗುತ್ತದೆಯೋ, ರಜ್ಜು ತೋರುತ್ತದೆಯೋ, ಆವಾಗ ಏನಾಗ್ತದ? ನಿಮ್ಮ ವೃತ್ತಿ ಒಳಗಿನ ಯಾವ ಚೇತನ ಅದು? ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಹೋಗಿ ಆ ರಜ್ಜುವಿನೊಳಗಿರುವ ಉಪಯುಕ್ತ ಚೇತನದೊಡನೆ ಏನ್ ಮಾಡ್ತದ? ಸಂಗಮಾಗಿಬಿಡ್ತದ. ಸಂಗಮ ಆಗಿದ್ದಕ್ಕ ಏನಾಯ್ತು? ಇದು ರಜ್ಜು ಅಂತೇಳಿ ಜ್ಞಾನ ಆಯ್ತು. ಆ ಉಪಯುಕ್ತ ಚೇತನಕ್ಕ ಈ ಚೇತನ ಹೋಗಿ ಸಂಗಮ ಆಗಲಿಲ್ಲ ಅಂದ್ರೆ ಅದು ಅಲ್ಲೇ ಬಿದ್ದಿರ್ತೈತಿ. ಅದು ಇದ್ರ ತಗೊಂಡು ನನಗೇನ್ ಮಾಡೋದು? ನಾನಿಲ್ಲದ ವಿಶ್ವ ಏನಾದರೆ ಚೇತನ ಯಾಕಿರ್ಲಕ್ಕ, ಬ್ರಹ್ಮ ಯಾಕಿರ್ಲಕ್ಕ, ಅದ್ರ ಜೊತೆಗೆ ನನ್ನ ಚೇತನ ಸಂಗಮವಾದಾಗ ಅದರ ಜ್ಞಾನ ಆಗ್ತದಲ್ಲ. ಅದಕ್ಕಾಗಿ ಅದಕ್ಕೆ ಈ ಒಂದು ಸಾಕ್ಷಿ ಚೇತನನೇ ಅಧಿಷ್ಠಾನ ಆದ. ಈ ಸಾಕ್ಷಿ ಅನ್ನೋದೇ ಕೋಳಿ. ಈ ಕೋಳಿ ಹೋಗಿ ಅದಕ್ಕೆ ನುಂಗ್ತದೋ ಅದೇ ಬಂದು ಇದ್ರ ಬಾಯಿಗೆ ಬೀಳ್ತದೋ? ಕೋಳಿ ಹೋಗಿ ಅದನ್ನು ನುಂಗ್ತದ, ಅದೇ ಬಂದು ಇದ್ರ ಬಾಯಿಗೆ ಬೀಳೋದು. ಈ ಅಂತಃಕರಣ ಒಳಗಿಂದ ಆದ ಅದು ಈ ಕೆಲಸ ಮಾಡ್ಲಿಕ್ಕತ್ತದ. ಒಳಗಿದ್ದು ಎಲ್ಲಾ ರೀತಿ ಕೆಲಸ ಮಾಡ್ಲಿಕ್ಕತ್ತದ. ಅದು ಹೆಂಗೆ ಕೆಲಸ ಮಾಡ್ಲಿಕ್ಕತ್ತದ? ಈ ಒಂದು ಸಾಕ್ಷಿ ಇರ್ಲಿಲ್ಲ ಅಂದ್ರೆ ಅಂತಃಕರಣ ಹೆಂಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ? ಹಿಂಗೆಲ್ಲ ನೀವೇನ್ ಮಾಡ್ಬೇಕು? ಈ ಪಾಠಗಳನ್ನ ಕೇಳಿ ಅವಕ್ಕೆ ಸಂಬಂಧಪಟ್ಟಂತೆ ಈ 5 ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ 6 ವಸ್ತುಗಳದಾವ. 6 ವಸ್ತುಗಳಲ್ಲಿ ಒಂದು ನಿಮ್ಮ ಸಾಕ್ಷಿ ಚೇತನ ಓಂ ಇದ್ದಂಗೆ. ನಮ ಶಿವಾಯನ ಒಳಗೆ ಏನದ? 2 ಒಳಗದವ, 3 ಹೊರಗದವ. ನಾಮ ಅಂತಂದ್ರೆ ಅಂತಃಕರಣ ಮತ್ತು ಸರ್ಪದ ಜ್ಞಾನ. ಆ ಸರ್ಪದ ಜಾಗದಾಗ ನೀವು ಬ್ರಹ್ಮಾಂಡ ಇಡ್ರಿ, ಏನ್ ತೊಂದರೆ ಇಲ್ಲ. ಬ್ರಹ್ಮಾಂಡದ ಜ್ಞಾನ. ಅದೇ ಈಗೇನ್ ಮಾಡ್ಯಾನ? ಸರ್ಪದ ಬದಲಿಗೆ ಬ್ರಹ್ಮಾಂಡ ಇಟ್ಬಿಟ್ಟಾನ. ಅಪಾರವಾದ ಮಿಥ್ಯಾ ಜಗತ್ತಿಗೆ ಯಾರಪ್ಪ ಅಧಿಷ್ಠಾನ ಅಂತ ಕೇಳಿದ್ರ ಅದು
ಅದು ಹೇಳೋದಿದ್ರೆ ಒಂದೇ ಸಲ ಹೇಳಿದ್ರೆ ಬರಂಗಿಲ್ಲ ಅನ್ನೋದಕ್ಕೆ ಹಗ್ಗ ಹಾವು ಅಂತೇಳಿ ದೃಷ್ಟಾಂತ ಕೊಟ್ಟು 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 ನಿಮಗೆ ಸಾಕ್ಷಿ ಚೇತನದ ಶಕ್ತಿಯ ಪ್ರದರ್ಶನ ಮಾಡಿ ಇದು ಎಷ್ಟು ಮಹತ್ವದ ಅನ್ನೋದ ತಿಳಿಸಿ ಈಗ ಇಡೀ ಬ್ರಹ್ಮಾಂಡ ಟೆಕ್ಕಿ ಹಾಕೊಳಕ್ ಹೋಗ್ತಾನೆ. ಅದಕ್ಕೆ ಇದ್ರೊಳಗೆ ಹೇಳಿದ ಅಂಶಗಳನ್ನ ಚೆನ್ನಾಗಿ ಕೇಳಿ ಮನನ ಮಾಡಿ 5 ಪ್ರಶ್ನೆಗಳಿಗೆ ಉತ್ತರಗಳು ಕಂಡುಕೋಬೇಕು. ಈಗ ಒಂದು ಪ್ರಶ್ನೆಗೆ ಉತ್ತರ ಹೇಳಿದೆ ಲಾಸ್ಟಿಗೆ, ಅಲ್ಲಿ ಸಾಕ್ಷಿ ಚೇತನ ಅದ, ಎಲ್ಲಿ ವೃತ್ತಿ ಒಳಗ ಅಂತಃಕರಣದ ಉಪಯುಕ್ತ ಚೇತನವ ಸಾಕ್ಷಿ ಚೇತನ ಹೊರಗೆ ಬಂದು ವೃತ್ತಿ ಒಳಗ ಹೆಂಗ ಜೊತೆಯಾಗ್ಯದವ ಅಂತಃಕರಣ ಮತ್ತು ಅಂತಃಕರಣ ಉಪಯುಕ್ತ ಚೇತನ, ಅದೇ ಹೊರಗೆ ಬಂದು ಏನಾಗ್ಯದ ವೃತ್ತಿ ವೃತ್ತಿ ಉಪಯುಕ್ತ ಚೇತನ ಅನಿಸೋಣ. ಅವು ಯಾವಾಗ ಬೆಳಕಾಯ್ತು ಅಂದ್ರೆ ಏನಾಗ್ತದ, ಬೆಳಕಾದ ಕೂಡಲೇ ಈ ವೃತ್ತಿ ಒಳಗಿರುವಂತ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಹೋಗಿ ಆ ರಜ್ಜುವಿನ ಉಪಯುಕ್ತ ಚೇತನದೊಳಗೆ ಸಂಗಮವಾದಾಗ, ಅವೆರಡು ಒಂದಾದಾಗ ಆವಾಗ ಸರ್ಪದ ಜ್ಞಾನ ಆಗ್ತದ. ಆದ ಕಾರಣ ಆ ರಜ್ಜು ಉಪಯುಕ್ತ ಚೇತನ ಇರ್ಬೋದು, ಬ್ರಹ್ಮಾಂಡದ ಯಾವುದೇ ವಸ್ತುವಿನೊಳಗಿರೋ ಉಪಯುಕ್ತ ಚೇತನ ಇರ್ಬೋದು, ಆ ಚೇತನಕ್ಕೂ ಈ ಒಂದು ಸಾಕ್ಷಿ ಚೇತನನೇ ಅಧಿಷ್ಠಾನ. ಅದರ ಜ್ಞಾನ ಆಗ್ಬೇಕಾದ್ರೆ ನಿಮ್ಮ ಸಾಕ್ಷಿ ಚೇತನದಿಂದಲೇ ಅದರ ಜ್ಞಾನ ಆಗ್ತದ. ನಿಮ್ಮ ಸಾಕ್ಷಿ ಚೇತನ ಇರಲಿಲ್ಲ ಅಂತಂದ್ರೆ ಆ ಬ್ರಹ್ಮದ ಜ್ಞಾನ ಹೆಂಗಾಗ್ತದೆ? ಇರಬಹುದು, ಅಲ್ಲಿ ವಸ್ತುವಿನೊಳಗೆ ಉಪಯುಕ್ತ ಚೇತನ ಇರಬಹುದು, ಅದಕ್ಕೆ ತಗೊಂಡು ನಮ್ಗೇನ್ ಮಾಡೋದು? ನಮಗದ್ರ ಅನುಭವ ಆಗಬೇಕಾದ್ರೆ ನಮ್ಮ ಸಾಕ್ಷಿ ಚೇತನದ ಅಧಿಷ್ಠಾನದಿಂದಲೇ ಅದರ ಅನುಭವ ಮಾಡ್ಕೊತೇವೆ ನಾವು. ಹಿಂಗ ಉಪಯುಕ್ತ ಚೇತನಕ್ಕ ಅದ ಹೆಂಗ್ ಅಧಿಷ್ಠಾನ ಆಯ್ತು, ಮುಂದೆ ರಜ್ಜುವಿಗೆ ಅದ ಹೆಂಗ್ ಅಧಿಷ್ಠಾನ ಆಯ್ತು, ಮತ್ತ ಹೊರಗಿರುವ ಸರ್ಪಕ್ಕ ಆ ಸಾಕ್ಷಿ ಚೇತನ ಹೆಂಗ್ ಅಧಿಷ್ಠಾನ ಆಯ್ತು, ಮತ್ತ ಒಳಗಿರುವ ಸರ್ಪದ ಜ್ಞಾನಕ್ಕ ಅದ ಹೆಂಗ್ ಅಧಿಷ್ಠಾನ ಆಯ್ತು, ಮತ್ತೆ ನಿಮ್ಮ ಅಂತಃಕರಣಕ್ಕ ಅದ ಹೆಂಗ್ ಅಧಿಷ್ಠಾನ ಆಯ್ತು ಸಾಕ್ಷಿ ಚೇತನ ಅನ್ನೋ ಈ 5 ಪ್ರಶ್ನೆಗಳಿಗೆ ಉತ್ತರಗಳು ಕಂಡಿಡ್ಕೋಬೇಕು. ವಿಶ್ಲೇಷಣೆ ಬೇಕಾದಷ್ಟು ಮಾಡೀವಿ. ಈ ಪಾಠಗಳನ್ನ ಚೆನ್ನಾಗಿ ಕೇಳಿ ಈ ಅನಿರೋಚನೆಯ ಸಿದ್ಧಾಂತದಲ್ಲಿ ಮಾಡಬೇಕಾದ ಎಕ್ಸರ್ಸೈಸ್ ಅದು. ಅದಕ್ಕೆ ಎಲ್ಲ ಹೇಳಿ ಕಡೆಗೆ ಆ ಒಂದು ಸರ್ಪದೊಳಗಿರುವಂತ ಉಪಯುಕ್ತ ಚೇತನಕ್ಕೆ ಸಂಬಂಧಪಟ್ಟಂತ ವಿಷಯನೇ ಹೇಳಲಿಲ್ಲಲ್ಲ, ಎಲ್ಲಾನು ಇವೇ ಹೊರಗಿನ ಹೇಳಿದ್ರಿ ಅಂದಾಗ ಆ ಚೇತನದೊಳಗ ಅವಿದ್ಯೆ ಇಲ್ಲ. ಯಾವ ಸಾಕ್ಷಿಯೊಳಗ ಅವಿದ್ಯೆ ಆಶ್ರಯವಾಗಿರ್ತದ ಅದೇ ಅಧಿಷ್ಠಾನವಾಗಿರ್ತದ, ಅದೇ ಅಧಿಷ್ಠಾನವಾಗಿರ್ತದ. ಈ ಒಂದು ಬ್ರಹ್ಮಜ್ಞಾನಕ್ಕೆ ರಜ್ಜು ಉಪಯುಕ್ತ ಚೇತನವನ್ನ ಅವಿದ್ಯೆ ಆಶ್ರಯ ಮಾಡಿದೆ. ಹೀಗಾಗಿ ನಾವು ಅದನ್ನ ಅಧಿಷ್ಠಾನ ಅಂತ ಪರಿಗಣಿಸಂಗಿಲ್ಲ. ಅಲ್ಲಿ ಅವಿದ್ಯೆ ಹೋಗಿ ಅದರೊಳಗೆ ಆಶ್ರಯ ಮಾಡಿದೆ. ಇರ್ಬೋದು, ಇರ್ಬೋದು, ನಮ್ಗೇನ್ ಮಾಡೋದು? ನಾವೇನ್ ಮಾಡ್ಬೇಕ್ರಿ? ಒಂದು ಗೌಡ್ರ ಮನಿ ಇತ್ತಂತ, ಎತ್ತರ ಕಟ್ಟೆ ಮೇಲೆ ಗೌಡ್ರ ಮನಿ ಇತ್ತಂತ. ಆ ಗೌಡ್ರ ಮನಿ ಮುಂದ ಒಬ್ಬ ಬಡಜಂಗಮರ ಮನಿ ಇತ್ತಂತ. ಬಡಜಂಗಮರ ಮನಿ ಅಂದ್ರೆ ಏನು? ಮೊದಲಿನ ಕಾಲದೊಳಗೆ ಜಂಗಮರ ಅಂತಂದ್ರ ಸಮಾಜದೊಳಗ ಯಾರು ಕಷ್ಟ ಜೀವಿಗಳದಾರ, ಸಾಲಿ ಕಲೀಲಕ್ ಆಗ್ಲಾರ್ದವ್ರು, ತಮ್ಮ ತಾವು ದುಡ್ಕೊಂಡು ತಿನ್ಲಿಕ್ಕೆ ಆಗ್ಲಾರ್ದವ್ರು, ಅಂತವ್ರು ಯಾರ ಇದ್ರಂದ್ರೆ ಜಂಗಮನ ತೊಳೆಗೆ ಬಂದು ಬಿದ್ದು ಬಿಡ್ತಿದ್ರು. ಕಲ್ಯಾಣದಾಗ ಅದೇ ಕೆಲಸ ಮಾಡ್ತಿದ್ರು, ಅದೇ ಪದ್ಧತಿ ಇತ್ತು. ಜಂಗಮರ ಕೊಳೆಗೆ ಬಂದು ಬಿದ್ರ ಜಂಗಮಂದ್ ಏನ್ ಕೆಲಸಪ್ಪ ಅಂತಂದ್ರ
ನಮ್ಮ ಒಂದು ಆಶ್ರಮಕ್ಕ ಇಂತಿಂತವ್ರು ಬಂದು ಆಶ್ರಯ ತಗೊಂಡಾರ, ಮತ್ತ ಅವರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ರಿಪ್ಪ ಅಂತೇಳಿ ಇದ್ದವ್ರ ಬಳಿ ಹೋಗಿ ಇಲ್ಲದವರಿಗಾಗಿ ಭಿಕ್ಷೆ ಬಿಟ್ಕೊಂಡು ಬರದೇ ಜಂಗ. ಅವನ್ ಕೆಲಸ ಅದೇ. ಇದ್ದವ್ರ ಬಳಿ ಹೋಗಿ ಅವ್ರಿಗೆ ಹೆಂಗ್ ಗೊತ್ತಾಗ್ತು ಏನಾದ್ರು ದಾನ ಧರ್ಮ ಮಾಡ್ಬೇಕಂದ್ರೆ ಯಾರಿಗ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗ್ತು? ಜಂಗಮರು ಹೇಳಿದ್ರೆ ಗೊತ್ತಾಗ್ತು ಇಂಥವ್ರು ಇಂಥ ಸಮಸ್ಯೆ ಒಳಗದಾರ ಅಂತೇಳಿ. ಅಂತ ಒಂದು ಬಡ ಜಂಗಮನ ಒಂದು ಗುಡಿಸಲಿತ್ತು. ಮುಂದ ಆ ಕಡೆ ಗೌಡ್ರದು ಫ್ಯಾಕ್ಟ್ರಿ, ಗೌಡ್ರ ಮನಿ ದೊಡ್ಡ ಜಬರ್ದಸ್ತ್ ಇತ್ತು. ಈ ಕಡೆ ಜಂಗಮನ್ ಮನೆಗೂ ಒಂದು ನಾಯಿ ಸಾಕಿದ್ದ, ಆ ಕಡೆ ಗೌಡ್ರ ಮನೆಗೆ ಒಂದು ನಾಯಿ ಸಾಕಿದ್ದ. ಗೌಡ್ರ ನಾಯಿಯೇ ಬೇಕಾದಂಗೆ ಚಂದ ಸಾಕಿದ್ರು. ಅದಕ್ಕ ಅಪ್ಪ ಎತ್ತರ ಮೈ ತುಂಬಾ ಕೂದಲು ಬಿಟ್ಕೊಂಡು ಆ ಗೌಡ್ರ ನಾಯಿ ಏನ್ ನಿಂತಿತ್ತು ಅಂದ್ರ ಗುಡ್ರ ಅಂತಿತ್ತು. ಗುಡ್ರ ಅಂದ್ರೆ ಏನಂದ್ರ ಅರ್ಥ ನಾವು ಗೌಡ್ರು ಅಂತಿತ್ತಂತ. ಇದು 500 ನಾಯಿ ಸ್ವಟ್ಟ ಸಾಯಂಗಾಗಿರ್ತ. ಅದೇ ನಾಯನ್ ಕೊಡ್ಲಿ ನೀನ್ ಗೌಡಿದ್ರು ಅಂತಿತ್ತು. ನಾಯನ್ ನಾನೇನ್ ಮಾಡ್ಲಿ ಅಂತಿತ್ತು. ಸ್ವಟ್ಟ ನಾಯಿಗಳು ಹೆಂಗ್ ಓದಿರ್ತಿತ್ತು ನೋಡಿದಿಲ್ಲ, ನಾಯನ್ ಮಾಡಿ ಹೋಗ ಕಡೆ. ಹಂಗ ಹೊರಗ ವಸ್ತುಗಳು ಎಷ್ಟೇ ಹಾಕಿರ್ಲಕ್ಕ ಅದ್ರೊಳಗೆ ಉಪಯುಕ್ತ ಚೇತನಗಳು ಇದ್ರೆ ನಾವೇನ್ ಮಾಡ್ರಿ? ನಮ್ಮ ರುಚಿಯ ಸಾಕ್ಷಿಗೆ ಯಾವ ಸಂಗಮ ಆತವ ಅವಷ್ಟೇ ನಮಗ್ ಸಂಬಂಧ. ಜಗತ್ತಿನ ತುಂಬ ಬೇಕಾದಷ್ಟು ತಗೊಂಡು ನಮ್ಗೇನ್ ಮಾಡೋದು? ನಾನಿಲ್ಲದ ವಿಶ್ವ ಏನಾದ್ರಿಂದ ಅರ್ಥ ಆಗ್ಲಕತ್ತದ್ರ? ಅದಕ್ಕೆ ಬಸವಣ್ಣ ಏನಂದ, ಅಗಮ್ಯ ಅಂತಂದ. ಅದು ಏಟದ ಯಾವನಿಗೆ ಗೊತ್ತು ಬಿಡಕ್ಕ ಜಗತ್ತ. ನಮ್ಮ ಬುದ್ಧಿಗೆ ನಿಲ್ಸಂಗಿಲ್ಲವ. ಅದು ಒಟ್ಟು ತಿಳ್ಕೋಬೇಕಂದ್ರೆ ಆಗ್ಲಾರ್ದ ಮಾತು. ಅಗಮ್ಯ, ಅಗೋಚರ, ಅಪ್ರಮಾಣ. ಎದಕ್ ಬೇಕು ಅಟೆಲ್ಲ ತಿಳ್ಕೊಳ್ಳೋದು ನಮ್ಗೆ ಎದಕ್ ಬೇಕು? ನಮ್ಮ ವೃತ್ತಿಯಲ್ಲಿರುವ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನಕ್ಕ ಯಾವ ಉಪಯುಕ್ತ ವಸ್ತುಗಳ ಉಪಯುಕ್ತ ಚೇತನಗಳ ಸಂಗಮ ಆಗ್ತಾವ ಅವಿಷ್ಟು ನಮಗ್ ಸಂಬಂಧ. ಇನ್ನು ಉಳಿದ ಸಂಬಂಧ ಆಲಾರ್ದು ಸಾಕಷ್ಟು ಅದಾವಲ್ರಿ. ನಮ್ಮ ವೃತ್ತಿ ಒಳಗಿರುವ ಸಾಕ್ಷಿ ಚೇತನಕ್ಕೆ ಸಂಬಂಧ ಇರ್ಲಾರ್ದಂತ ಅದಾವ ಇಲ್ಲ. ಈ ಸಂಬಂಧ ಇದ್ದಕ್ಕೆ ಹೇಳ್ಯಾರೀಗ ಸಂಬಂಧ ಇರ್ಲಾರ್ದು ಅದಾವ. ಅದಕ್ಕೇನಂದ್ರು ಬಸವಣ್ಣವರು ಅಗಮ್ಯ, ಅಗೋಚರ, ಅಪ್ರಮಾಣ ಅಂದ್ರಲ್ಲ. ಈ ನಿತ್ಯದಾಸರಿ ಏನಂದ್ರ ಅಪಾರ ಅಂತ. ಅಪಾರವಾದ ನಿತ್ಯ ಜಗತ್ತು ಅಂದ್ರ ಈ ಅಪಾರವಾದ ನಿತ್ಯ ಜಗತ್ತಿಗೆ ಅಧಿಷ್ಠಾನ ಯಾರು? ಅದಕ್ಕೆ ಆಧಾರ ಯಾರು? ಅಧಿಷ್ಠಾನ ಯಾರು? ಈಗ ಹಂಗ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ನಿಮ್ಮ ಸಾಕ್ಷಿ ಚೇತನವೇ ಯಾವ ರೀತಿ ಅಧಿಷ್ಠಾನವಾಗಿದೆಯೋ ಅದೇ ರೀತಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾರು ಅಂದ್ರೆ ನಿಮ್ಮ ಸಾಕ್ಷಿ ಚೇತನನೇ ಅದೆಲ್ಲದಕ್ಕೂ ಅಧಿಷ್ಠಾನ ಆಗ್ಯದ ಅಂತೇಳಿ ನಿಮ್ಮ ಸಾಕ್ಷಿ ಚೇತನ ಹೋಗಿ ಆ ವಸ್ತುಗಳ ಉಪಯುಕ್ತ ಚೇತನದೊಡನೆ ಸಂಗಮವಾಗಿರಬಹುದು, ಸಂಗಮವಾಗಿರದೇ ಇರಬಹುದು. ಆದರೂ ಕೂಡ ಅದೆಲ್ಲದಕ್ಕೂ ಅಧಿಷ್ಠಾನ ನಿಮ್ಮ ಸಾಕ್ಷಿ ಚೇತನನೇ ಆದ ಅನ್ನಂತ ವಿಚಾರ ಮುಂದೆ ಹೇಳಕತ್ತಾರ. ಅದ್ಭುತ ಅದಲ್ರಿ. ಸಾಕ್ಷಿ ಕೋಳಿ ಅಂತ ಕೋಳಿ ಅದೇದು, ಕೋಡಗನ್ನ ನುಂಗಂತ ಕೋಳಿ ಇದು. ಸಾಮಾನ್ಯ ಇದೆ. ಎಂತ ಸಾಕ್ಷಿ ಅದು. ಸಾಕ್ಷಿಯ ಮಹತ್ವ ಹೇಳಕತ್ತಾರ. ಅದಕ್ಕೆ 5 ಪ್ರಶ್ನೆಗಳ ಉತ್ತರಗಳು. ಯಾವಾಗ ಹೇಳ್ತೀರಿ? ಸಾಕ್ಷಿ
ಅಧಿಷ್ಠಾನ ಹೇಗೆ, ಆಧಾರ ಹೇಗೆ? ಸಾಕ್ಷಿಗೆ ಯಾಕೆ ಅಧಿಷ್ಠಾನ ಅಂತೀರಿ? ಅದೇನದ ಮೂರು ಕಾಲದಲ್ಲಿ ಇರುವಂತಹದ್ದು. ಸಾಕ್ಷಿ ಮೂರು ಕಾಲದಲ್ಲಿ ಇರುವಂತಹದ್ದು ಮತ್ತು ಎಲ್ಲ ಕಾಲ ಎಲ್ಲ ದೇಶ. ನಿಮ್ಮ ಶರೀರ ಅದಲ್ಲ, ಎಲ್ಲ ದೇಶ ಅಂದ್ರೆ ನಿಮ್ಮದು 3.5 ಮೊಳ ಅದಲ್ಲ. ಆ 3.5 ಮೊಳದೊಳಗ ಆ 3.5 ಮೊಳದಟೇ ಅಂತಃಕರಣ ಅದಲ್ಲ. ಆ ಅಂತಃಕರಣದ ಎಲ್ಲಾ ದೇಶದಲ್ಲಿ ಸಾಕ್ಷಿ ಅಂತ. ಮತ್ತ ಎಷ್ಟು ದಿವಸದ ಅಂತಃಕರಣ ಇರ್ತದ ಅಷ್ಟು ದಿವಸ ಎಲ್ಲಾ ಕಾಲದಲ್ಲಿ. ಪಿಂಡಾಂಡದ ಆಯುಷ್ಯ ಎಷ್ಟು ದಿವಸ ಇರ್ತದ ಎಲ್ಲಾ ಕಾಲದಲ್ಲಿ ಅದಿರ್ತದೆ ಸಾಕ್ಷಿ. ಆ ಪಿಂಡಾಂಡ ವೇಸ್ಟ್ ಆಗಿ ಹೋದ್ಮೇಲೆ ಮತ್ತೊಂದು ಪಿಂಡಾಂಡ ಬಂದರೂ ಈ ಸಾಕ್ಷಿ ಹಂಗೆ ಇರೋದೇ. ಪಿಂಡಾಂಡಗಳು ಚೇಂಜ್ ಆಗ್ತಾವ, ಆದ್ರೆ ಸಾಕ್ಷಿ ಚೇಂಜ್ ಆಗಲ್ಲ. ಸಾಕ್ಷಿ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಇರೋದು. ಮತ್ತೇನಾಗ್ಯದ? ಅದೇ ಏನಾಗ್ಯದ? ಮೂಲ ಆಧಾರವಾಗ್ಯದ ಎಲ್ಲದಕ್ಕೂ. ಅಂತಃಕರಣಕ್ಕೂ ಅದೇ ಮೂಲಾಧಾರ, ವಸ್ತುವಿನ ಧ್ಯಾನಕ್ಕೂ ಅದೇ ಮೂಲಾಧಾರ, ವಸ್ತುವಿಗೂ ಅದೇ ಮೂಲಾಧಾರ, ವಸ್ತುವಿನ ಅಭ್ಯಾಸಕ್ಕೂ ಅದೇ ಮೂಲಾಧಾರ, ವಸ್ತುವಿನ ಉಪಯುಕ್ತ ಚೇತನಕ್ಕೂ ಅದೇ ಮೂಲಾಧಾರ. ಹೆಂಗಿದು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದೀವಿ. ಆ ಎಕ್ಸ್ಪ್ಲೇನೇಷನ್ ಪ್ರಕಾರ ಈ 5 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಬೇಕು, ಸ್ವಂತ ಪ್ರಯತ್ನ ಮಾಡಬೇಕು. ಏನ್ ಮಾಡ್ತೀರಿ? ನಾಳೆ ಹೇಳ್ತೀರಾ? ಯಾರ್ಯಾರು ಪ್ರಯತ್ನ ಮಾಡಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರ, ಸಂಶೋಧನೆ. ನಿಮ್ಮದೇ ಆದ ಸ್ವಂತ ಪ್ರಯತ್ನದಿಂದ ಕೆಲವೊಂದು ಕೆಲಸಗಳು ಮಾಡಬೇಕಾಗ್ತವೆ. ಪಾಠ ಹೇಳಿದ ಮೇಲೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ವರ್ಕ್. ಹೆಂಗ್ ಮಾಡ್ತೀರಿ? ರೊಕ್ಕ ಕುಂತ್ರಿ ಏನ್ ಯಾವ ಒಂದೇ ಪ್ರಶ್ನೆಗೆ ಉತ್ತರ ಕಂಡಿಡಿ. ಒಂದೊಂದು ಪ್ರಶ್ನೆ, ದಿನ ಒಂದು ಪ್ರಶ್ನೆಗೆ ಉತ್ತರ ಕಂಡಿಡಿ ಸಾಕು. ಸಾಕ್ಷಿ ವರ್ಣನ ಮಾಡ್ರಿ ಒಂದ್ ದಿವಸ ಸಾಕ್ಷಿ ಅಂತಃಕರಣಕ್ಕ ಯಾವ ರೀತಿ ಅಧಿಷ್ಠಾನ ಆದ, ಆ ಒಂದು ಅಂತಃಕರಣ ಕೆಲಸ ಮಾಡ್ಬೇಕಾದ್ರ ಸಾಕ್ಷಿ ಇರ್ಲಾರ್ದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ ಏನ್ರಿ? ಅಂತಃಕರಣ ಅಂದ್ರಿ ಈಗೊಂದು ಫ್ಯಾನ್ ಅದ, ಫ್ಯಾನ್ ಹೊರಗೆ ಏನ್ ಕಾಣ್ತದ? ಒಂದು ಪೈಪ, ಒಂದು 3-4 ರೆಕ್ಕೆಗಳು, ನಡಬರ್ಕೊಂದು ಡಬ್ಬಿ, ಇಷ್ಟೇ ಅದು ಕಾಣೋದು. ಇದು ಹೊರಗಿಂದ ಬಾಹ್ಯಕರಣ. ಹೊರಗೆ ಫ್ಯಾನ್ ಅಂದ್ರೆ ಅಷ್ಟೇ ಕಾಣ್ತದ, ಇನ್ನು ಒಳಗಿಂದೆಲ್ಲ ಕಾಣ್ತದೆ. ಹೊರಗಿನ ಫ್ಯಾನ್ ಏನ್ ಕಾಣ್ತದ ಅಷ್ಟೇ ಕಾಣುತ್ತದೆ. ಒಂದು ವೇಳೆ ಅದ್ರ ಒಳಗಿಂದು ಕಾಯಿಲ್, ಬೇರಿಂಗ್ ಏನೇನದಾವ ಅವು ಇದ್ದಿದ್ದಿಲ್ಲ ಅಂತಂದ್ರೆ ಇದು ತಿರುಗ್ತದೇನು? ಬರೀ ಒಂದು ರೆಕ್ಕೆ ಮತ್ತು ನಡಬರ್ಕಿನ ಡಬ್ಬಿ, ಒಂದು ಪೈಪ, ಇವಿಷ್ಟೇ ನೀವು ಜೋಡಿಸಿದ್ರಿ ಅಂತಂದ್ರೆ ಫ್ಯಾನ್ ಹಾಕಿನಿ ಅಂತಂದ್ರೆ ನೋಡೋದಕ್ಕೆ ಫ್ಯಾನ್ ತಿರುಗ್ತದಂದ್ರೆ ಒಳಗೆ ಏನು ಇಲ್ಲೇ ಅಲ್ಲಿ. ಹೆಂಗ ಒಳಗಿಂದ ಕೊಯ್ಲು ಇದ್ದಿದ್ದು ಬೇರಿಂಗ್ ಒಳಗೇನಿರ್ತದೆ ಗೊತ್ತಾರೆ? ಯಾವ್ದ ಇಲ್ಲ ಫ್ಯಾನಿಂದು. ಅವಾಗ ಒಂದು ಹೊಸ ತಂದು ಹಾಕಿಕೆ ಆಯ್ತು, ಮುಗೀತು. ಕೆಟ್ಟ ಕರೆಂಟ್ ನಾವು ನೋಡ್ತಾನೆ, ನಮ್ದೇನದ
ಒಳಗಿನ ಕೊಯ್ಲಿಗೆ ಸುತ್ತಾಗ ಬೇರಿಂಗ್ ಹೋದಾಗ ಬರ್ತದ. ಬೇರಿಂಗ್ ಹೋಯ್ತು ಅಂದ್ರೆ ಘಟ 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 ಸೌಂಡ್ ಮಾಡ್ತದ. ಈ ಕಾಯಿಲ್ ಸುಟ್ಟಂತ ಬಂದ ಒಂದು ಕೆಪಾಸಿಟರ್ ಅಂತ ಒಂದು ಇರ್ತದ. ಅವೆಲ್ಲ ಚೇಂಜ್ ಮಾಡಿ ನೋಡ್ಬೇಕು. ಮೊದಲು ಕೆಪಾಸಿಟರ್ ಚೇಂಜ್ ಮಾಡಿ ನೋಡ್ಬೇಕು. 25-30 ರೂಪಾಯಿ ಇರ್ತದ. ಅದು ಹಾಕಿ ನೋಡ್ಬೇಕು. ಕರೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಮೊದಲು ಇಷ್ಟು ದೊಡ್ಡ ಮಷೀನ್ ಎಲ್ಲ ತಿರುಗಿಸ್ಬೇಕಾದ್ರೆ ಮೊದಲು ಒಂದ್ ಕಡೆ ಕರೆಂಟ್ ಸ್ಟಾರ್ಟ್ ಮಾಡ್ಕೊತದ. ಕೆಪಾಸಿಟರ್ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ರೌಂಡ್ ತಿರುಗಿಸ್ತದ. ಆಮೇಲೆ ಮುಂದೆ ಕರೆಂಟ್ಲಿಂದ ತಿರುಗಿಸ್ತದ. ಕೆಪಾಸಿಟರ್ ಫಸ್ಟ್ ತಿರುಗಿಸ್ಬೇಕಾದ್ರೆ ಕಿಕ್ ಹೊಡಿತಿರಲಿಲ್ಲ, ಗಾಡಿ ಆಗ್ತದ. ಕೆಪಾಸಿಟರ್ ಕೆಲಸ ಕಿಕ್ ಹೊಡೆಯೋದು ಅಥವಾ ಬಟನ್ ಮತ್ತೆ ಬ್ಯಾಟ್ರಿ ಚಾಲು ಮಾಡೋದು ಆನ್ ಮಾಡ್ತದ. ಕೆಪಾಸಿಟರ್ ಸ್ಟಾರ್ಟರ್, ಈ ಟ್ಯೂಬ್ಲೈಟ್ ಸ್ಟಾರ್ಟರ್ ಅಂತ ಇರ್ತಾವಲ್ಲ ಹಂಗೆ. ಒಳಗಿಂದ ಇರ್ಲಿಲ್ಲ ಅಂದ್ರೆ ಫ್ಯಾನ್ ತಿರುಗ್ತದೆ. ಒಳಗಿನ ಕಾಯಿಲು ಬೇರಿಂಗ್ ಇರ್ಲಿಲ್ಲ ಅಂದ್ರ ಹಂಗ ಫ್ಯಾನ್ ಎಷ್ಟದ, ಫ್ಯಾನಿನ ಗಾತ್ರದಷ್ಟೇ ಒಳಗೇನದ ಒಂದು ಅಂತಃಕರಣ ಆದ. ಮತ್ತ ಒಳಗೆ ಅಂತಃಕರಣ ಆದ ಅಂತಂದ್ರೆ ಅಷ್ಟಕ್ಕೆ ಅದು ಫ್ಯಾನ್ ತಿರುಗ್ತದೇನು? ಒಳಗ್ ಕಾಯಿಲ್ ಅದ, ಬೇರಿಂಗ್ ಅದ, ಹೊರಗೆ ಫ್ಯಾನ್ ಅದ, ಎಲ್ಲ ಅದ. ತಿರುಗ್ಬಿಡ್ತದೆ ಅಂದ್ರೆ ಅದು ಹಂಗಿದ್ರೆ ಕರೆಂಟ್ ಬೇಕಾಗ್ತದೆ. ಹಂಗ ಕರೆಂಟ್ ಇದ್ದಂಗ ಸಾಕ್ಷಿ ಅದ, ಅಂತಃಕರಣ ಇದ್ದಂಗ ಕಾಯಿಲು ಬೇರಿಂಗ ಇದ್ದಂಗ ಅಂತಃಕರಣ ಅದ. ಮತ್ತು ಹೊರಗಿನ ರೆಕ್ಕೆ ಮತ್ತು ಅದು ಬಾಕ್ಸ್ ಸೆಂಟರ್ನಾಗ ಏನ್ ಇರ್ತದಲ್ಲ ಬಾಕ್ಸ್ ಅವೆಲ್ಲ ಇದ್ದಂಗ ಏನದ ಇತ್ತು. ವಿಚಾರ ಮಾಡಿ ಆ ಸಾಕ್ಷಿ ವರ್ಣನ ಮಾಡೋದು. ಸಾಕ್ಷಿ ಅಂತಃಕರಣಕ್ಕೆ ಯಾವ ರೀತಿ ಸಪೋರ್ಟ್ ಆಗಿ ನಿಂತದ, ಸಾಕ್ಷಿ ಆ ಒಂದು ಸರ್ಪದ ಜ್ಞಾನಕ್ಕೆ ಹೆಂಗ್ ಸಪೋರ್ಟ್ ಆಗಿ ನಿಂತದ. ಇವು ಒಳಗಿನೂ ಅದಾವ, ಇವು ಹೆಂಗಾರ ಹೇಳ್ತೀವಿ. ಹೊರಗಿನ ಸರ್ಪಕ್ಕೂ ಒಳಗಿನ ಸಾಕ್ಷಿನೇ ಅಧಿಷ್ಠಾನ ಹೆಂಗಾಯ್ತು, ಮತ್ತೆ ಸರ್ಪದ ಹಿಂದಿರೋ ರಜ್ಜುವಿಗೆ ಅದು ಹೆಂಗ್ ಅಧಿಷ್ಠಾನ ಆಯಿತು, ಮತ್ತು ರಜ್ಜು ಉಪಯುಕ್ತ ಚೇತನಕ್ಕೆ ಈ ಸಾಕ್ಷಿ ಹೆಂಗ್ ಅಧಿಷ್ಠಾನ ಆಯಿತು. ಒಳಗ 3 ಹೊರಗ 3 ಎಲ್ಲದಕ್ಕೂ ಸಾಕ್ಷಿನೇ ಅಧಿಷ್ಠಾನ ಅದ. ಇದು ಏನದಪ್ಪ ಅಂದ್ರೆ ನಿಮಗೆ ಸಂಬಂಧಪಟ್ಟಷ್ಟು ವಿಷಯದಲ್ಲಿ ಈ ರೀತಿ ಎಲ್ಲ ಉಪಯುಕ್ತ ಚೇತನದಿಂದ ಅಧಿಷ್ಠಾನದ ತನಕ ಸಂಬಂಧಿಸಿದಷ್ಟು ನಿಮಗ್ ಗೊತ್ತಾಗ್ತದೆ. ಆ ಸಂಬಂಧ ಇರ್ಲಾರ್ದಂತ ಜಗತ್ತು ಬಹಳ ಅದ. ರಜ್ಜು ಒಂದೇ ಅದ ಜಗತ್ನಾಗ. ರಜ್ಜು ಅಲ್ಲದೆ ಎಲ್ಲಾ ಅಸಂಖ್ಯಾತ ವಸ್ತುಗಳು. ಆ ಎಲ್ಲ ಅಸಂಖ್ಯಾತ ವಸ್ತುಗಳ ಸಂಬಂಧ ನಿಮ್ಮದು ಬಂದಿರಬಹುದು, ಬರದೇ ಇರಬಹುದು. ನಿಮ್ಮ ವೃತ್ತಿ ಒಳಗಿರುವಂತ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನಕ್ಕ ಅವುಗಳ ಉಪಯುಕ್ತ ಚೇತನಗಳು ನಿಮ್ಮ ಸಾಕ್ಷಿ ಚೇತನದ ಜೊತೆಗೆ ಸಂಗಮಿಸಿರಬಹುದು, ಸಂಗಮಿಸದೇ ಇರಬಹುದು. ಅದಕ್ಕೇನಾದ್ರು ಅಪಾರವಾದ ಮಿಥ್ಯಾ ಜಗತ್ತಂದ್ರು. ಆ ಅಪಾರವಾದ ಮಿಥ್ಯಾ ಜಗತ್ತಿಗೆ ಕೂಡ ಅಧಿಷ್ಠಾನ ಸಾಕ್ಷಿಯೇ ಇರುತ್ತದೆ ಅಂತ ಹೇಳಕತ್ತಾರ. ಅದು ಮುಂದಿನ ವಿಷಯಾಂಕ. ಇಲ್ಲಿಗೆ ಏನು ಮುಗಿತಪ್ಪ ಅಂದ್ರೆ ಅನಿರ್ವಚನೀಯ ಖ್ಯಾತಿ ಇವತ್ತಿಗೆ ಇದು ಮುಗಿತು. ಅದು ಸದ್ರೂಪ ಇರ್ಬೋದು, ಅಸದ್ರೂಪ ಇರ್ಬೋದು, ಸರಸದ್ರೂಪ ಇರಬಹುದು. ಯಾವ ವಸ್ತು ಇದ್ರೂ ಸಹಿತ ಅದಕ್ಕೆ ಸಾಕ್ಷಿನೇ ಅಧಿಷ್ಠಾನ ಆದ ಅನ್ನಂತ ಮಾತು ಹೇಳಿದ್ರು. ಅದಕ್ಕೆ ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇದೆ. ನಂದೇನು ಪ್ಲಾನ್ ಅದ ಅಂತಂದ್ರೆ, ಈಗ ಒಂದು ಹಂತದಲ್ಲಿ ಬ್ರಹ್ಮದರ್ಶನ ಆಗ್ಯದ ಇಲ್ಲ? ಬ್ರಹ್ಮದರ್ಶನ ಆಗ್ಯದ. ಈ ಹಂತದಿಂದ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರ ಈಗ ಏನಾಗ್ಯದ, ಇದನ್ನ ಶ್ರವಣ ಮಾಡಿದ್ದು ಮನನ ಮಾಡ್ಕೋಬೇಕು, ನಿಧಿಧ್ಯಾಸನ ಮಾಡ್ಕೋಬೇಕು, ಪರ್ಫೆಕ್ಟ್ ಆಗಬೇಕು. ಮಂಗಳೂರಾಗ ಒಂದು ಎಕ್ಸ್ಪರ್ಟ್ ಕಾಲೇಜ್ ಅಂತದ, ಎಕ್ಸ್ಪರ್ಟ್ ಕಾಲೇಜ್ ಮಂಗಳೂರಾಗ.
ಅವ್ರು ಏನ್ ಮಾಡ್ತಾರ, ಮುಂಜಾನೆ 5:30 6 ಹುಡುಗರಿಗೆ ಕರ್ಕೊಂಡೋಗಿ ರಾತ್ರಿ 9 ತನಕ ಅವರೇ ಓದಿಸ್ತಾರ. ಓದ್ತದೆ ಹೇಳಿದ್ದು ಬರೆದಿದ್ದು ಅವ್ರ ಕಾನ್ಸೆಪ್ಟೇ ಅದೇ. ಹೇಳೋದು ಅರ್ಥ ಕೇಳ್ಬೇಕು. ಅವ್ರು ಅಲ್ಲೇ ಕುರ್ಚಿ ಮೇಲೆ ಕುಂದಿರ್ಬೇಕು, ಅಲ್ಲೇ ಎಕ್ಸರ್ಸೈಸ್ ಮಾಡ್ಬೇಕು, ಅಲ್ಲೇ ಒಂದಿಷ್ಟು ಸಂಗೀತ ಹಾಕ್ತಾರ, ಸಂಗೀತ ಕೇಳ್ಬೇಕು, ಅಲ್ಲೇ ಕಲಿಬೇಕು. ಒಟ್ಟ ಏನು ಇದು ಇಲ್ಲ. ಮೈಂಡ್ ಟೆನ್ಷನ್ ಆಯ್ತಂದ್ರೆ 1-2 ತಾಸಿಗೆ ಹೋಗಿ ಸಂಗೀತ ಹಾಕ್ತಾರ, ಅದು ಕೇಳಬೇಕು. ಅಲ್ಲೇ ಕೈಕಾಲು ಗಟ್ಟಿ ಹಿಡ್ಕೊಂಡು ಅಂದ್ರೆ ಒಂದಿಟ್ಟು ಅಲ್ಲೇ ಕುಂತಲ್ಲೇ ಎಕ್ಸರ್ಸೈಸ್ ಮಾಡಿಸ್ತಾರ, ಮಾಡಬೇಕು. ಮತ್ತೆ ಅವ್ರು ಏನ್ ಹೇಳ್ತಾರೆ ಪಾಠ ಕೇಳ್ತಾರೆ. ರಾತ್ರಿ 10 ತನಕ ಮಾಡಿ ಊಟದ ಟೈಮಿಗೆ ಇತ್ತಂದ್ರೆ ಅವ್ರ ಅಷ್ಟಲ್ಲಿ ಬಿಟ್ಬಿಡ್ತಾರೆ. ಏನಂತ ಅದೇ ಗುಂಪಿನಾಗ ಇರಬೇಕು. ಒಂದು ವೇಳೆ ನಾವು ನೀವೇ ಓದ್ಕೋರಿ ಅಂತ ಬಿಟ್ಟೇವಂದ್ರೆ ಕೆಲವೊಬ್ರು ಓದ್ಕೋತಾರೆ, ಕೆಲವರು ಓದ್ಕೊಳ್ಳಂಗಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ನಾವೇ ಓದಿಸೋತಿರ್ತೀವಿ ಹಂಗೇ ಕಂಟಿನ್ಯೂ ಅಂತ ಹೇಳಿ. ಅದು ಒಂದು ರೀತಿ ಮೆಥಡ್. ಇನ್ನೊಂದು ಮೆಥಡ್ ಏನದ, ಮೆಲುಕು. ಪ್ರಾಣಿಗಳು ಆಹಾರ ಸಿಕ್ಕಾಗ ಮೊದಲು ಅದನ್ನೆಲ್ಲ ತಗೊಂಡು ಸಂಗ್ರಹ ಮಾಡ್ಕೊತಾವ. ಚೀಕ್ ಪಾಕೆಟ್ಸ್ ಅಂತಾರ ಅವಕ್ಕೆ. ಗಂಟಲಲ್ಲಿ ಅಥವಾ ಈ ಒಂದು ಕಪಾಳ ಅಂತ ಏನದಲ್ಲ, ಕಪಾಳದಾಗ ಅದಕ್ಕ ಒಂದು ಏನಿರ್ತದ ಪಾಕೆಟ್ ಇರ್ತಾವ, ಅದ್ರೊಳಗೆ ಅವು ಸಂಗ್ರಹ ಮಾಡ್ಕೊತಾವ. ಚೀಕ್ ಪಾಕೆಟ್ಸ್ ಅಂತಾರ. ಕೋಚಿಗಳು ಹಂಗೆ ಮಾಡ್ತಾವ. ಏನಾದ್ರು ಶೇಂಗಾ ಪಂಗ ಕೊಟ್ರಿ ಅಂದ್ರೆ ಮೊದಲು ಸ್ಟಾಕ್ ಮಾಡ್ಕೊತಾವ ಕುತ್ತಿಗೆ, ಆಮೇಲೆ ಸೌಕಾರ ಹೊರಗೆ ತೆಕ್ಕೊಂಡು ತಿಂತಾವ. ಹಂಗೇನಾಯ್ತು, ಇದು ಸಂಗ್ರಹ ಆಯ್ತು ಜ್ಞಾನ. ಅದನ್ನ ಮೆಲಕ್ ಹಾಕಿ ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕಲ್ಲ. ಪೂರ್ತಿ ಈ ತುದಿಲಿಂದ ಆ ತುದಿ ತನಕ ಕಂಟಿನ್ಯೂ ಪಾಠ ಹೇಳಿಕೆ ಮುಗಿತು ವಿಚಾರ ಸಾಗರ ಅಂತ ನನ್ನ ಲೆಕ್ಕದಾಗ ಮುಗಿದ್ರೆ ನಿಮ್ಮದ್ರಾಗ ಮುಗಿಬೇಕಲ್ಲ. ಅವಿದ್ಯೆ ನಷ್ಟ ಆಗಿ ಸತ್ಯ ವಸ್ತುವಿನ ದರ್ಶನ ಆಗ್ಬೇಕಲ್ಲ. ಆಗ್ಬೇಕ ಬೇಡ? ಬರೀ ಹಿಂಗೆ ಪಾಠ ಹೇಳ್ಕೊತ ಹೋಗ್ಬಿಡ ಮಕ್ಕಳಿಗೆ. ನಾವು ಮಾಡ್ಕೋಬೇಕು, ಮನನ ಮಾಡ್ಬೇಕು, ಇದೆಲ್ಲ ಎಕ್ಸರ್ಸೈಸ್ ಮಾಡಬೇಕು. ಅದಕ್ಕ ಈ ಒಂದು ಪಾಠ ಕೇಳೋದ್ರಿಂದ ಜಗತ್ತಿನೊಳಗ ಯಾವುದೇ ವಸ್ತು ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಘಟನೆ ಇರ್ಬೋದು, ಅದು ಶುಭಕರವಾಗಿರ್ಬೋದು, ಅದು ಅಶುಭಕರವಾಗಿರ್ಬೋದು, ಆ ಎಲ್ಲ ಘಟನೆಗಳಿಗೆ ಅಧಿಷ್ಠಾನ ನಾನೇ ಜುಮ್ಮೆದಾರಿ ಅದೀನಿ ಅನ್ನಂಥದ್ದು ಜುಮ್ಮೆದಾರಿ ಹೊರಂತ ಒಂದು ಜ್ಞಾನ ಬರ್ತದೆ. ನನಗೆ ಸಂಬಂಧ ಇಲ್ಲ ಅನ್ನಂಗಿಲ್ಲ. ಆ ಶಬ್ದ ಹೋಗ್ಬಿಡ್ತು. ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅನ್ನಂಗಿಲ್ಲ. ಒಂದು ಕತ್ತಿ ಹೋಗಿ ಸಿಂಹಾಸನದ ಮೇಲೆ ಕುಂತವ. ಕತ್ತಿ ಹೋಗಿ ಸಿಂಹಾಸನದ ಮೇಲೆ ಕುಂತವ. ಸಿಂಹಾಸನದ ಮೇಲೆ ಕುಂತದ ಅಂತಂದ್ರ ಆ ಸಿಂಹಾಸನದ ಮೇಲೆ ಕುತ್ತದ ಕತ್ತಿ ತಪ್ಪಲ್ಲದು. ಚಾನ್ಸ್ ಸಿಕ್ಕದ, ಹೊಕ್ಕದ, ಒಳಗೆ ಹೋಗ್ಯದ, ಸಿಂಹಾಸನ ಚಲೋ ಅದ, ಹೋಗಿ ಕೂತ್ಬಿಟ್ಟದ. ಸಿಂಹಾಸನದ ಮೇಲೆ ಕುಂದಿರ್ಲಕ್ಕ ಕತ್ತಿಗೂ ಇಷ್ಟ ಅದ, ಕುದುರೆಗೂ ಇಷ್ಟ ಅದ. ಆಗ ಕತ್ತಿ ಏನ್ ಕೂತದ ಸಿಂಹಾಸನದ ಮೇಲೆ. ಆ ಸಿಂಹಾಸನಕ್ಕೆ ಹೋಗಿ ಕೂತದ್ದು ಕತ್ತಿ ಸಮಸ್ಯೆ ಅಲ್ಲದು. ಆ ಕತ್ತಿ ಅಲ್ಲಿ ತನ ಹೋಗಿ ಏರಿ ಕೂತದಲ್ಲ, ಅದಕ್ಕ ತಳ್ಳಿ ಬಿಟ್ಟವ್ರ ಸಮಸ್ಯೆ ಹೌದಾ ಇಲ್ಲ? ನೋಡಿ ನೋಡ್ಲಾರ್ದಂಗಿದ್ದವ್ರು ನಮಗೆ ಸಂಬಂಧ ಇಲ್ಲ ಅನ್ನಂಗ್ ಕುಂತಾರ. ಯಾರ ಸಮಸ್ಯೆ ಅದು? ತಪ್ಪು ಯಾರ್ದು? ಜವಾಬ್ದಾರಿಯುತವಾಗಿ ನಾವು ಅರ್ಥ ಮಾಡ್ಕೊಳ್ಳಂತ ಸಾಮರ್ಥ್ಯ ಬರ್ತದಿದ್ರಂಗ. ಅಷ್ಟು ಸಿಂಹಾಸನದ ಮೇಲೆ ಹೋಗಿ ಏನ್ ಕುಂದ್ರ ತನಕ ಉಳಿದವರೆಲ್ಲ ಏನ್ ಮಾಡ್ತಿದ್ರು?
ಸಂತರು ಮಹಾತ್ಮರು ಒಳ್ಳೆಯ ಕಾರ್ಯಗಳನ್ನ ಮಾಡುವುದನ್ನ ಬಿಟ್ಟು ನಿಷ್ಕ್ರಿಯರಾದರು ಅಂತಂದ್ರೆ ದುಷ್ಟರು ಭಟಿಂಗರು ಕೆಟ್ಟ ಕಾರ್ಯಗಳನ್ನು ಜಗತ್ತಿನಲ್ಲಿ ಮಾಡ್ಕೋತಾರಂತಾರೆ. ಸಂತರು ಮಹಾತ್ಮರು ಶುಭಾಷಿತಗಳನ್ನು ಹೇಳುತ್ತಾ ಒಳ್ಳೆ ಜ್ಞಾನದ ಮಾತುಗಳನ್ನ ಆಡುವುದನ್ನ ಬಿಟ್ಟು ಮೌನವಾದರೆ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಯಾಕಂದ್ರು ಅಂತಂದ್ರ ಆತ್ಮರು ಮೌನವಾಗಿರ್ತಕ್ಕ. ದೊಡ್ಡವರು ಮಹತ್ವದ ವ್ಯಕ್ತಿಗಳು ಮೌನವಾಗಿದ್ದಕ್ಕ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ. ಹೌದಾ ಇಲ್ರಿ? ಮೂರ್ಖರು ಯಾಕೆ ಮಾತಾಡ್ಲಕತ್ತಾರಪ್ಪ? ಮೂರ್ಖರ ವಿಚಾರಗಳನ್ನೇ ಟಿವಿಯವರು ಬಿತ್ತರಿಸ್ತಾರ, ಮೂರ್ಖರ ಮಾಡಿದ ಕೆಲಸಗಳನ್ನೇ ಟಿವಿಯವರು ಬಿತ್ತರಿಸ್ಕೊಂಡು ಕುಂದಿರ್ತಾರ. ಯಾಕಂದ್ರೆ ಸತ್ಕಾರ್ಯಗಳು ನಡೀತಾ ಇಲ್ಲ. ಸತ್ಕಾರ್ಯಗಳು ನಡೆದು ಆ ಸತ್ಕಾರ್ಯಗಳಲ್ಲಿ ಭಾಗವಹಿಸ್ಲಕ್ಕ ಪುರುಷತಿ ಇರ್ಲಾರ್ದಷ್ಟು ಸತ್ಕಾರ್ಯಗಳು ನಡೆದು ಅಂತಂದ್ರ ಈ ಮೂರ್ಖತನದ ಕೆಲಸಗಳು ಯಾಕಾಗ್ತಾವ? ಜ್ಞಾನದ ಪ್ರಮಾಣ ಕಡಿಮೆ ಆಯ್ತು, ಅಜ್ಞಾನದ ಕೆಲಸ ಚಾಲು ಆಗ್ತದೆ. ಅವಿದ್ಯೆ ತನ್ನ ಕೆಲಸ ಚಾಲು ಮಾಡ್ತದೆ. ವಿದ್ಯೆ ಸಂಗ್ರಹ ಮಾಡಿಕೊಂಡು ವಿದ್ಯೆಯ ಮಾತು, ವಿದ್ಯೆಯ ಕೆಲಸ, ವಿದ್ಯೆಯ ಆಲೋಚನೆಗಳನ್ನ ನಾವು ಒಳಗೆ ತುಂಬಿಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದ? ಅವಿದ್ಯೆ ಜಾಗ ತುಂಬ್ಕೊಂಡ್ಬಿಡ್ತದೆ. ಅವಿದ್ಯೆ ತುಂಬಿಕೊಂಡು ಅವಿದ್ಯೆ ತನ್ನ ಕೆಲಸ ಚಾಲು ಮಾಡ್ತದೆ. ಅದಕ್ಕೆ ಅವಿದ್ಯೆ ಆಕ್ಟಿವೇಟ್ ಆಗ್ಲಾರ್ದಂಗ ವಿದ್ಯೆಯ ಒಂದು ಪ್ರವೃತ್ತಿಯಲ್ಲಿರುವ ಅವಿದ್ಯೆಯ ಪ್ರವೃತ್ತಿ ಒಳಗಿರುವ ಪ್ರವೃತ್ತಿ ನಿವೃತ್ತಿ ಅಂತ ಎರಡದವ. ಅವಿದ್ಯೆ ನಿವೃತ್ತಿ ಆಗಿರ್ಬೇಕು, ವಿದ್ಯೆ ಪ್ರವೃತ್ತಿ ಒಳಗಿರ್ಬೇಕು. ಆದ್ರೆ ನಮ್ಮ ಸ್ಥಿತಿ ಹೆಂಗದ ಅಂತಂದ್ರ ವಿದ್ಯೆ ನಿವೃತ್ತಿ ಆಗ್ಯದ, ಅವಿದ್ಯೆನೇ ಪ್ರವೃತ್ತಿ ಒಳಗ. ಸ್ವಾಮಿ ವಿವೇಕಾನಂದ ಒಂದು ರಾತ್ರಿ ಚಿಟುಕುಡ್ತಾ ಇದ್ದ. ಏನು ಯಾಕ್ರಿ ಮಲ್ಕೋರಿ, ಏನಾಗ್ಯದ? ಏನೋ ಒಂದು ವಿಚಿತ್ರವಾದ ಚೀತ್ಕಾರ ಕೇಳಿ ಬರ್ಲಕತ್ತದ, ವಿಚಿತ್ರವಾದ ಸೌಂಡು, ಜನ ಓಡಾಡ್ಲಕತ್ತಾರ, ಸಾವು ನೋವಿನ ಶಬ್ದ ಕೇಳಕತ್ತದ ನನಗ ಅಂತ ಹೇಳಿ ಬ್ಯಾಳತನ ಒದ್ದಾಡ್ದ. ಮರುದಿನ ಮುಂಜಾನೆ ನೋಡಿದ್ರ ಅಮೆರಿಕದ ಭೂಕಂಪ ಆಗಿತ್ತು. ಎಲ್ಲಿ ಇವನು ಸ್ಪೀಚ್ ಮಾಡಿ ಬಂದಿದ್ದ ಅಲ್ಲೇ ಭೂಕಂಪ ಆಗಿತ್ತು. ಅವನ ಭಕ್ತರೆಲ್ಲ ಬಹಳಷ್ಟು ಜನರು ಕಷ್ಟ ನಷ್ಟಕ್ಕೆ ಈಡಾಗಿಬಿಟ್ಟಿದ್ರು. ಅವರು ಇವನಿಗೆ ನೆನ್ಸ್ಲಕತ್ತಿದ್ರು. ನೋಡ್ರಿ, ಸಾಕ್ಷಿ ಚೇತನದ ವ್ಯಾಪ್ತಿ ಎಲ್ಲಿ ತನ ಓದ್ತದ ಅಂದ್ರೆ ಅಲ್ಲಿ ತನ ಓದ್ತದ ನಿಮ್ ಸಾಕ್ಷಿ ಚೇತನ. ಅವ್ರಿಗೇನಾರೇ ಆದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ ಸಾಧನೆ ಪ್ರಖರತೆ ಹೆಂಗಿರ್ತದ ಹಂಗ. ಒಳ್ಳೆ ಗಂಭೀರವಾದ ಚರ್ಚೆ ನಡೆದಾಗ ಬಸವಣ್ಣ ಒಂದೇ ಸಲಕ್ಕೆ ಎದ್ದು ಎರಡು ಕೈ ಮೇಲು ಮಾಡಿ ಒಂದು ಗಡಿಗೆ ಹಿಡಿದು ರಕ್ಷಣೆ ಮಾಡಿದಂಗ ಒಂದು ಭಂಗಿಯಲ್ಲಿ ನಿಂತು ಬಿಟ್ಟ ಬಸವಣ್ಣ. ಶಿವ ಅಂತ ಹೇಳಿ ಏನಾಯ್ತು ಬಸವಣ್ಣ ಹಿಂಗ್ಯಾಕೆ ಎದ್ದು ನಿಂತಿ ಅಂತಂದ್ರ ಅಲ್ಲೊಬ್ಬಾಕಿ ಹೆಣ್ಣು ಮಗಳು ತಲೆ ಮೇಲ ಮೊಸರು ಗಡಿಗೆ ಹೊತ್ಕೊಂಡು ಹೋಗ್ಲಾಕತ್ತಾಳ. ಜೋಲಿ ಹೋಗ್ಬಿಡ್ತು, ಆಕಿ ಬಾಯಲ್ಲೇ ಬಸವ ಅಂತ ಬಂತು. ಅದಕ್ಕ ಆಕಿ ಗಡಿಗೆ ಬಿದ್ದು ಮೊಸರೆಲ್ಲ ಲಾಸ್ ಆಗ್ತದ, ಆಕಿ ಕೆಳಗ್ ಬಿದ್ದು ಪೆಟ್ಟು ಆಗ್ತದ, ನೆಲ ಚೆಕ್ ಬಿದ್ದದಕ್ಕೆ ಆಕಿ ಎಡಿ ಬಿಟ್ಟಾಳ. ಬೀಳಕತ್ತಿದ್ರು ಆಕಿಗೆ ಬೀಳಾರ್ದಂಗ ಹಿಡಿದೆ ನಾನು. ಆಕಿ ಎಲ್ಲಿ ನೀವೆಲ್ಲಿದ್ದೀರಿ ಅಂತಂದ್ರೆ ಎಲ್ಲರೂ ಇರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಅವರು ನಮಗೆ ನೆನ್ಸ್ಯಾರ ಅಂತಂದ್ರೆ ನಾವು ಅವ್ರ ರಕ್ಷಣೆ ಮಾಡುವ ಹೊಣೆ ನಮ್ಮದದ. ನೋಡ್ರಿ, ಇದೆಲ್ಲ ಸಾಕ್ಷಿ ಚೇತನದ ಲೀಲೆಗಳು.
ಅವ್ರು ಅಲ್ಲಿದ್ರು ಇವ್ರು ಇಲ್ಲಿದ್ರು ಅದು ಹೆಂಗ್ ಗೊತ್ತಾಯ್ತು, ಇದು ಹೆಂಗ್ ಗೊತ್ತಾಯ್ತು? ಎಷ್ಟೊತ್ತಲ್ಲ ನಾನು ಫೋನ್ ಮಾಡಿದಾಗ ನಾನೇ ಮಾಡಾವಿದ್ದೆ, ನೀವ್ ಹಚ್ಚಿದ್ರಿ ನೋಡಿ ಅಂದಿರೇ ಇಲ್ಲ ನೀವೇ. ಮತ್ತೆ ನಾನು ಎದಕ್ಕೆ ಹಚ್ತೀನೋ ನೀವ್ ಎದಕ್ಕೆ ಹಾಕ್ತೀರ? ಆದ್ರೆ ಅದ ಅಲ್ಲಿ ತಂದು ಹಚ್ಚುದು ಅತಿ ಚೇತನದ ಲೀಲೆ. ಅದು ಜನರಿಗೆ ನಂಬಿಸೋದ್ ಬೇಕಾಗಿಲ್ರಿ. ಜನರು ಜನ ಅನ್ನಲ್ಲ, ನಾವು ದನ ಅಂತೀವಿ. ಅವ್ರಿಗೆ ಯಾಕೆ ನಂಬಿಸ್ಬೇಕು ನಾವು? ಅವ್ರಿಗೆ ನಂಬಿದ್ರೆ ನಮ್ಗೆ ಆಗದೇನದು? ನಾವೇನ್ ಪವಾಡ ಪುರುಷರ ಅಂತೇಳಿ ಅವ್ರ ಮುಂದೆ ಏನ್ ದೊಡ್ಡ ಮಹಾತ್ಮರಾಗಿ ಅವ್ರಲಿಂತ ಏನಾರ ದೊಡ್ಡ ಗೌರವ ಅಥವಾ ಅವ್ರಲಿಂತ ನಾವ್ ಏನಾರ ಎಕ್ಸ್ಪೆಕ್ಟ್ ಮಾಡ್ಲಕತ್ತೀವಿ ನಾವು, ಅವರಿಂದ ನಮ್ಗೆ ಆಗದೇನದ? ನಮ್ಲಿಂತ ಏನೇನಾಗ್ತದ ನಮಗೆ ಅದೇ ಮಾಡ್ಕೊಳ್ಳೋದು ಬಿಟ್ಟು ಕೊಡ್ತೀವಿ. ಇನ್ನೊಬ್ಬರಿಂದ ಏನಾಗಬೇಕಾಗ್ಯದ? ನಮ್ಗೆ ಅಷ್ಟ ಜನರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾರು ಬ್ರಹ್ಮಜ್ಞಾನಕ್ಕೆ ಬರ್ತಾರ ನಮ್ಮ ಸಮೀಪ ಬರ್ರಿ ಸಾಧನೆ ಮಾಡ್ರಿ ಅಂತ ಹೇಳ್ಬೇಕು ಹೊರತು ಜಗತ್ತಿನಾಗ ಏಸೋ ಹುಳ ಊಟತಿರ್ತಾವ, ಏಸೋ ಸಾಯ್ತಿರ್ತಾವ, ಅದ್ರಾಗ ಇವು ಒಂದಿಷ್ಟ ಅಂತ ತಿಳ್ಕೋಬೇಕಷ್ಟೇ. ನಮ್ಮ ಮನೆನೂ ಇರ್ಬೋದು, ಹೊರಗಿನೂ ಇರ್ಬೋದು. ಊರ ಮೃಗಗಳು ಅಂದಾಗಿರಲಾರವೇ ದೇವ, ಕಾಡ ಮೃಗಗಳು ಅಂದಾಗಿರಲಾರವೇ ದೇವ. ನಿಮ್ಮ ಕೂಡಲ ಸಂಗನ ಶರಣರು ಇಲ್ಲದ ಊರು ಕೇರಿ ನರವಿಂದ ಕಾಣಿರನ್ನ ಕೂಡಲ ಸಂಗ. ಮನುಷ್ಯರು ವಾಸಿಸುವ ಅರಣ್ಯ, ಕಾಡು ಮೃಗಗಳು ಹೆಂಗಿರ್ತಾವ ಅರಣ್ಯದಾಗ, ಹಾಗೆ ಇವು ಒಂದಿಂದ ಊರಾಗ ಬೆಳಿತಾವ, ಬದುಕವ ಅಷ್ಟೇ. ಮತ್ತೆ ಅದೇನು ಹೇಳ್ಬೇಕ? ಹಗ್ಗದ ಅಜ್ಞಾನ ಅದು ಎಲ್ಲಿ ಆಶ್ರಯಿಸಿರುತ್ತದೆ? ಹಗ್ಗದ ಉಪಯುಕ್ತ ಚೇತನದಲ್ಲಿ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದ. ಅದು ನಮ್ಮ ವೃತ್ತಿ ಉಪಯುಕ್ತ ಚೇತನದಲ್ಲಿ. ಹಗ್ಗವನ್ನು ತಿಳ್ಕೊಳಕ್ ಹೋದದ್ದು ಯಾವುದು? ನಮ್ಮ ವೃತ್ತಿನೋ ಏನು ಹಗ್ಗನೋ? ವೃತ್ತಿ. ನಮ್ಮ ವೃತ್ತಿ ಹೋಗ್ಯದ, ಹಗ್ಗವನ್ನು ತಿಳ್ಕೊಬೇಕಂತ ಹೋಗ್ಯದ. ಅಲ್ಲಿ ಬೆಳಕಿಲ್ಲದಕ್ಕೆ ಹಗ್ಗದ ಅಜ್ಞಾನ ನಮ್ಮ ವೃತ್ತಿ ಒಳಗೆ ಅದು. ವೃತ್ತಿ ಉಪಯುಕ್ತ ಚೇತನ ಅಥವಾ ನಮ್ಮ ಸಾಕ್ಷಿ ಚೇತನದಾಗೆ ಅದು. ಹೀಗಾಗಿ ಯಾರ್ಯಾರಿಗೆ ಹಗ್ಗದ ಬಗ್ಗೆ ಅಜ್ಞಾನ ಆಗಿ ಅವರವ್ರ ಸಂಸ್ಕಾರ ಪ್ರಕಾರ 10 ಮಂದಿಗೆ 10 ತರ ಕಾಣಿಸ್ತದ. ಯಾರು ಬೆಳಕು ಮಾಡಿಕೊಂಡು ಆ ಹಗ್ಗ ದರ್ಶನ ಮಾಡ್ಕೋತಾರ ಅವ್ರಿಗೆ ಒಬ್ಬರಿಗೆ ಮಾತ್ರ ಅದರ ಜ್ಞಾನ ಆಗ್ತದ, ರಜ್ಜುವಿನ ಜ್ಞಾನ ಆಗ್ತದ, ಸರ್ಪದ ಅಜ್ಞಾನ ನಷ್ಟ. ಒಬ್ಬರಿಗೆ ಯಾರು ಮಾಡ್ಕೋತಾರ ಅವ್ರಿಗಷ್ಟೇ, ಎಲ್ಲರಿಗೆ ಆಗಂಗಿಲ್ಲ. ಅದು ಎಲ್ಲರಿಗೆ ಆಗ್ಬೇಕಾಗಿತ್ತಂದ್ರೆ ಅವಿದ್ಯೆ ಎಲ್ಲಿರ್ಬೇಕಿತ್ತು? ರಜ್ಜು ಉಪಯುಕ್ತ ಚೇತನದ ಅವಿದ್ಯೆ ಇತ್ತು ಅಂತಂದ್ರೆ ಏನಾಗ್ತಿತ್ತು? ಒಬ್ಬರಿಗಾದ ಅನುಭವ ಎಲ್ಲರಿಗೆ ಆಗ್ಬೇಕಾಗಿತ್ತು. ಒಬ್ಬ ಗಂಡ ಎಗರಿದನಂದ್ರೆ 10 ಮಂದಿ ವಿಧವೆಯರು ಹೆಂಗಾಗ್ತಾರ ಹಂಗಾಗ್ತಿತ್ತು. ಒಬ್ಬನೇ ವಾದ 10 ಮಂದಿ ವಿಧವೆಯರು, 10 ಮಂದಿ ಹೆಂಡ್ರು ವಿಧವೆಯರಾಗ್ತಾರಲ್ರಿ ಒಬ್ಬ ಎಗರಿದನಂದ್ರ. ಹಂಗಿಲ್ಲದ ವ್ಯವಸ್ಥೆ ಇಲ್ಲಿ. ಸಾಕ್ಷಿ ಚೇತನದೊಳಗ ಅವಿದ್ಯೆ ಆದ ಹೊರತು ರಜ್ಜು ಉಪಯುಕ್ತ ಚೇತನದೊಳಗೆ ಇಲ್ಲ. ಅಲ್ಲಿ ಇಲ್ಲ ಅನ್ನೋದಕ್ಕೆ ಏನೇನು ಕಾರಣಗಳಂತಂದ್ರ, ಒಂದು ವೇಳೆ ಅಲ್ಲಿ ಇತ್ತು ಅಂತಂದ್ರೆ ಒಬ್ಬನಿಗಾದ ಅನುಭವ ಎಲ್ಲರಿಗೂ ಆಗ್ಬೇಕಾಗಿತ್ತು, ಎಲ್ಲರಿಗೂ ಆದ ಅನುಭವ ಒಬ್ಬನಿಗೆ ಆಗ್ಬೇಕಾಗಿತ್ತು. ಈ ಅಂತಃಕರಣಗಳ ಭೇದ, ಅಂತಃಕರಣಗಳಿರುವ ಸಂಸ್ಕಾರ ಭೇದ ಇರುವುದರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ ಆಗ್ಲಿಕ್ಕತ್ತದ. ಈ ರೀತಿ ಹೇಳ್ಕೊಂಡು ಏನ್ ಮಾಡಿದ್ರು?
ಆ ಒಂದು ಹಗ್ಗದ ಜ್ಞಾನ ಯಾವಾಗ ಆಗ್ತದ? ಬೆಳಕಾದಾಗ ಹಗ್ಗದ ಜ್ಞಾನ ಆಗ್ತದ. ಹಗ್ಗದ ಜ್ಞಾನ ಆದ ಕೂಡ್ಲೇನೆ ಏನಾಯ್ತು, ನಮ್ಮ ವೃತ್ತಿ ಒಳಗಿರುವ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಹೋಗಿ ಆ ರಜ್ಜುವಿನೊಳಗಿರುವ ಉಪಯುಕ್ತ ಚೇತನದೊಡನೆ ಸಂಗಮವಾಗ್ತದ. ಸಂಗಮ ಆದಾಗ ಆವಾಗ ಚಿದಾಭಾಸನಿಗೆ ಇದು ಹಾವಲ್ಲ ಹಗ್ಗ ಅಂತ ಜ್ಞಾನ ಆಗ್ತದ. ಹಿಂಗಾಗಿ ನಮ್ಮ ಸಾಕ್ಷಿ ಚೇತನವೇ ಆ ವಿದ್ಯೆಗೆ ಅಧಿಷ್ಠಾನ ಆದ ಮತ್ತು ಅಲ್ಲಿ ಹೋಗಿ ಆ ಸಂಘ ಇದ್ರ ಜೊತೆಗೆ ಅದರೊಳಗಿರುವ ಉಪಯುಕ್ತ ಚೇತನದ ಜೊತೆಗೆ ಸಂಗಮವಾಗಿ ಹಗ್ಗದ ಜ್ಞಾನವಾಗುವ ಕಾರಣ ಏನಾಗಿದೆ, ಇದೇ ಹೋಗಿ ಅದರ ಜೊತೆಗೆ ಸಂಗಮ ಆಗ್ತದಲ್ಲ. ಹೀಗಾಗಿ ಇದೇ ಅಧಿಷ್ಠಾನ ಆದ ಅಂತ ನಾವು ಯಾವುದಕ್ಕೆ ಅಧಿಷ್ಠಾನ ಅನ್ನಂಗಿಲ್ಲ. ಉಪಯುಕ್ತ ಚೇತನ ಅದಲ್ಲ, ರಜ್ಜು ಉಪಯುಕ್ತ ಚೇತನ, ಅದನ್ನು ನಾವು ಅಧಿಷ್ಠಾನ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಅದು ಬಂದೇನು ನಮಗ ಪರಿಚಯ ಆಗಲ್ಲ, ಅದು ಬಂದೇನು ನಮಗ ತಾನೇ ಬಂದು ನಮ್ಗೇನು ಉಪಯೋಗ ಇಲ್ಲ. ಇದು ಹೋಗಿ ಅದನ್ನು ಉಪಯೋಗ ಮಾಡ್ಕೊತ. ಅದಕ್ಕೆ ಪ್ರಭುದೇವರು ಏನ್ ಹೇಳ್ತಾರ ಇದೇ ಅರ್ಥದೊಳಗ, ಅನ್ನು ಮಾಯ ಎಂಬರು, ಅನ್ನು ಮಾಯ ಅಲ್ಲ. ಆ ಬಂಗಾರ ಏನಾರು ಬಂದು ನಿಮ್ ಕೊಳೆ ಬಿದ್ದದೇನ್ರಿ? ಸರಾಗಿ ಬಂಗಾರದೊಳಗ ಏನ್ ಅವಿದ್ಯೆ ಅದಲ್ಲ ಅದು ಬಂದು ನಿಮ್ ಕೊಳೆ ಬಿದ್ದದೇನ್ರಿ? ಬಂಗಾರದ ಬಗ್ಗೆ ಏನ್ ಅವಿದ್ಯೆ? ಮತ್ತೆ ಅದಕ್ಕೆ ಬೆನ್ನತ್ತಿ ಹೋದವ್ರು ಯಾರು? ಬಂಗಾರ ಬೆನ್ನತ್ತಿ ಹೋದವ್ರ ನಾವೇ. ಹೀಗಾಗಿ ಒಂದು ಮಾಯ ಎಂಬರು ಒಂದು ಮಾಯ ಅಲ್ಲ. 130 ಕೋಟಿ ನಮ್ಮ ದೇಶದ ಜನಸಂಖ್ಯೆ ಒಳಗ 65 ಕೋಟಿಯನ್ನು ಇನ್ನೊಂದಿಷ್ಟು ಹೆಚ್ಚೆ ಅದಾವ ಹೆಣ್ಣುಗಳದಾವ. ಯಾವರ ಬಂದು ಪಳಗಿದ್ದಾವೇನು? ಯಾರ್ಯಾರ ಬಂದು ಬೀಳೋದು ಬೇಡ. ಈಗ ನೀವೇನ್ ಕಟ್ಕೊಂಡು ಸಂಸಾರ ಮಾಡ್ಲಿಕ್ಕೆ ಇರ್ತಿರಲ್ಲ, ಅವ್ರು ಎಲ್ಲಾರ ಬಂದು ನಿಮ್ ಕೊಳ್ಳಿ ಬಿದ್ದಾರೇನು? ಅವ್ರು ತಮ್ಮ ಪಾಡಿಗೆ ತಾವು ಒಂದು 1 ಕ್ವಿಂಟಲ್ ಅಕ್ಕಿ ಕೊಡ್ತಿದ್ರು ಸಾಕು, ಏನೋ ನಮ್ಮ ಅವ್ವ ಅಪ್ಪ ಮದುವೆ ಮಾಡಿ ಕಳ್ಸಾರ ಗಂಡನ ಮನೆಗೆ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದು ಕೈಪಲ್ಯ ಕಿರಾಣಿ ಕೊಟ್ರೆ ಅಡಿಗೆ ಮಾಡ್ಕೊಂಡು ತಾವಿಟ್ಟು ಹೋಗ್ತಾರೆ, ನಿಮ್ಗೀಟು ಹಾಕ್ತಾರ. ಅವ್ರ ಕೊಳ್ಳಿಗಳು ನೀವ್ ಬಿದ್ದೀರ, ನೀವು ಅವ್ರು ಬಂದು ನಿಮ್ ಕೊಳ್ಳಿಗೆ ಬಿದ್ದಾರ? ನೀವೆಲ್ಲ ಸಮಸ್ಯೆಗಳಾಗ ಇಂಥವೆಲ್ಲ ಮಾತಾಡಬಾರ್ದು. ಮನೆಯ ವಿಷಯಗಳು ಹಂಗೆಲ್ಲ ಮಾತಾಡಬಾರ್ದಲ್ಲ, ಬಹಳ ಸಮಸ್ಯೆ ಗಂಭೀರ. ನಿಮ್ಮ ಮನದ ಮುಂದಣ ಆಸೆ ಹೆಣ್ಣಿಗೆ ಬೆನ್ನಚ್ಚದ, ಮತ್ತೆ ಹೆಣ್ಮಕ್ಳ ವಿಷಯದೊಳಗ ಅವ್ರ ಆಸೆ ಗಂಡಿಗೆ ಬೆನ್ನಚ್ಚ. ಮತ್ತಿನ್ನೇನಾಯ್ತು? ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ. ಅದ್ರ ಕೆಳಗೆ ಇದೊಂದು ಸಾಲು ಸೇರಿಸ್ಬೇಕು, ಗಂಡು ಮಾಯೆ ಎಂಬರು ಗಂಡು ಮಾಯೆ ಅಲ್ಲ. ಮತ್ತೇನು ಮಣ್ಣು ಹೊಲ ಮನಿ ಏನಾರ ಮಾಯೆ ಅಂತಾರ. ಹೊಲ ಮನಿ ಬಂದಿಗೆ ಏನಾರೆ ಅದ್ರೊಳಗಿರೋ ಉಪಯುಕ್ತ ಚೇತನ ಬಂದು ನಿಮ್ಗೆ ಏನಾರ ಕೊಳ್ಳೆ ಬಿದ್ದದೇನು? ನಿಮ್ಮ ವೃತ್ತಿ ಹೋಗಿ ಆ ಉಪಯುಕ್ತ ಚೇತನಕ್ಕೆ ಗಂಟು ಬಿದ್ದದೇನ? ಆ ಒಂದು ಹೊಲ ಮನಿದು ಇದು ಉಪಯುಕ್ತ ಚೇತನ ಬಂದು ನಿಮಗ್ ಗಂಟು ಬಿದ್ದದ್ರಿ? ನಿಮ್ಮ ವೃತ್ತಿನೇ ಹೋಗಿ ಅವ್ರಿಗೆ ಗಂಟು ಬಿದ್ದು ಯಾವ್ದ್ರ ಕೈಗೆ ಬಿದ್ದು ಹೋಗಿ. ಹಿಂಗಾಗಿ ನಮ್ಮ ಏನ್ರಿ ಅವೆಲ್ಲ ಆಕರ್ಷಣೆ ಮಾಡವ್ರಿ. ನಿಮ್ಮ ವೀಕ್ನೆಸ್ ಅದು, ನಿಮ್ಮ ಅಶಕ್ತತೆ. ಅವು ಏನು ಮಾಡಿಲ್ಲ, ತಮ್ಮ ಪಕ್ಷ ತಾವದವ. ಅವೇನು ಆಕರ್ಷಣೆ ಮಾಡವ್ರಿ? ಆಕರ್ಷಣೆ ಮಾಡಿಲ್ಲ. ಹೆಣ್ಣು ನೋಡ್ಲಕ್ಕ ನಿಮ್ಮದೇ ವೀಕ್ನೆಸ್ ಅದು. ಅವ್ರೇನ್ ಆಕರ್ಷಣೆ ಮಾಡ್ಯಾರ? ಅವ್ರ ಮನ್ಯಾಗ ಅವ್ರು ಸುಮ್ ತಂಪಾಡಿಗೆ ನಾವು ಹುಟ್ಟಿ ಒಂದ್ 16-18 ವರ್ಷ ಹುಡುಗಿಯರಾಗಿ ಸುಮ್ ಬೆಳೆದ ಆರಾಮ್ ಇದ್ರ ಇಲ್ಲ. ಅವ್ರೇನ್ ನಿಮ್ಗೆ ಆಕರ್ಷಣೆ ಮಾಡಿದ್ರು? ಅವ್ರು ಯಾವ ಊರಾಗಿದ್ರು, ನೀವ್ ಯಾವ ಊರಾಗಿದ್ರು? ಅವ್ರೇನ್ ನಿಮ್ಗೆ ಆಕರ್ಷಣೆ ಮಾಡಿದ್ರೇನು? ನೀವೇ ಹೋಗಿರಿ ಅಲ್ಲ ಆಕರ್ಷಣೆ ಮಾಡ್ಕೊಳಕ್.
ಕೊಟ್ಟು ಏಜೆಂಟ್ಗಳಿಗೆ ರೊಕ್ಕ ಕೊಟ್ಟು ಹುಡುಕಿಸ್ತಾರ. ಆಕರ್ಷಣೆ ಅವರಿಗೆ ಅದ, ನಿಮಗೆ ಅದ. ನಿಮ್ಮಲ್ಲೇ ಅದ, ಎಲ್ಲ ನಿಮ್ಮಲ್ಲೇ ಅದ ನೋಡ್ರಿ. ಗದ್ದಲ ಇರೋದು ನಿಮ್ಮಲ್ಲೇ ಅದ. ಪ್ರಾಬ್ಲಮ್ ಏನದ ಅದೆಲ್ಲ ನಿಮ್ಮಲ್ಲೇ ಅದ. ಯಾವುದು ಆಕರ್ಷಣೆ ಮಾಡಿಲ್ಲ. ಮಾಯೆ ಅಂದ್ರೆ ಅದೇ ಆಕರ್ಷಣೆ. ಇಲ್ಲದ ರೌಲ್ ಮಾಡಿ ತೋರಿಸ್ತದಲ್ಲ ಅದೇ ಮಾಯೆ, ಅದೇ ಆಕರ್ಷಣೆ. ಅದಕ್ಕೆ ಮನದ ಮುಂದಣ ಆಸೆಯೇ ಮಾಯೆ. ಅದು ಪ್ರಾಬ್ಲಮ್ ಇರೋದು ನಮ್ಮೊಳಗದಪ್ಪ, ಹೊರ ಜಗತ್ತಿನಾಗ ಎಲ್ಲಿ ಇಲ್ಲ ಅನ್ನೋದು ಎಷ್ಟು ಚಂದ ಹೇಳ್ಯಾರ ಅವರು. ಏನು ಈಗ ಅವೆಲ್ಲ ಅರ್ಥ ಆಗ್ತಾವ ವಚನಗಳು ಓದ್ರಿ, ಹೆಂಗ ಅರ್ಥ ಆಗ್ತಾವ ನೋಡ್ರಿ. ನಮ್ಮ ವೃತ್ತಿ ಹೋಗ್ಯದ. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಎಲ್ಲದ್ರ ಬೆನ್ನತ್ತಿ ನಮ್ಮ ವೃತ್ತಿ ಹೋಗ್ಯದ. ನಾವು ಬೆನ್ನತ್ತಿ ಬಂದಿಲ್ಲ. ನಿಮಗೆ ವಿದ್ಯೆ ನಿಮ್ ಬೆನ್ನತ್ತಿ ಬಂದದ, ಬಂದಿಲ್ಲ. ಹುದ್ದೆ ನೌಕರಿ ನಿಮ್ ಬೆನ್ನತ್ತಿ ಬಂದದ, ಬಂದಿಲ್ಲ. ಹೆಂಡ್ರ ಮಕ್ಕಳು ನಿಮ್ ಬೆನ್ನತ್ತಿ ಬಂದರ, ಬಂದಿಲ್ಲ. ಎಲ್ಲರಿಗೂ ನೀವೇ ಬೆನ್ನತ್ತಿ. ಅಲ ಮನಿ ನಿಮ್ ಬೆನ್ನತ್ತಿ ಬಂದದ ಹೇಳುದು. ಅವು ತಂಪಾಡಿಗೆ ತಾವದವು. ಎಷ್ಟಾಯ್ತು ಟೈಮ್? ಆಯ್ತು. ಏನ್ ಮಾಡ್ತೀವಿ? ಪಾಠ ಮುಂದಿಂದು ಕಂಟಿನ್ಯೂ ಮಾಡಬೇಕು. ನೀವು ಮೆಲುಕು ಕಾರ್ಯಕ್ರಮ ಮಾಡುವ ಮೂಲಕ ಮೊದಲಿನ ಪಾಠಗಳೆಲ್ಲ ಡೈಜೆಸ್ಟ್ ಮಾಡ್ಕೋತಿರೋ. ಏನ್ ಮಾಡೋದು? ಒಬ್ಬೊಬ್ರು ಒಂದೊಂದು ಅಭಿಪ್ರಾಯಗಳು. ನಿಮ್ದು ಏನದ ಅಭಿಪ್ರಾಯ ಹೇಳ್ರಿ. ಅರ್ಧ ತಾಸ ಒಂದ್ ತಾಸ ನಮ್ ಕೈಯಾಗ ಇಲ್ಲ. ಅದು ಎಷ್ಟಾಗ್ತದ ಏನು. ಅದಕ್ಕೇನ್ ಮಾಡಿವಿ, ಇದು ಕಂಪ್ಲೀಟ್ ಮೆಲುಕ ಆಗೋ ತನಕ ನಾವು ವೆಕೇಶನ್ ಮಾಡ್ಬಿಡಮು, ನಮ್ ಪಾಠ ಹೇಳೋದ್ ಬಿಟ್ಬಿಡಮು ಅಂತ ಒಂದು ವಿಚಾರ ಮಾಡಿ. ಎಮ್ಮಿ ಇದ್ದಂಗೆ. ಎಮ್ಮಿಗೆ ಒಯ್ದು ಕೆರೆಗೆ ಮಲಗಿಸಿದ್ರೆ ಅದು ಎಷ್ಟೊತ್ತು ಮಕ್ಕತ್ತೇನೆ, 10 ನಿಮಿಷ ಮಕ್ಕೊಂಡು ಬಾ ಅಂದ್ರೆ ಅದು ಎಮ್ಮಿ ಹೆಂಗ್ ಬಿಡ್ತು? ಕೆರೆಗೆ ಒಯ್ದ ಮೇಲೆ ಆಯ್ತದ. ಯಾವಾಗ ಎದ್ದು ಬಂದಾಗೆ ಕರ್ಕೊಂಡು ಹೋಗ್ಬೇಕಲ್ಲ. ಒಳಗೆ ಹೋಗತ್ತಾನ ಅಷ್ಟೇ ನಿಮ್ ಕೆಲಸ. ಅದಕ್ಕೆ ಎಮ್ಮಿನ ತರಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋದು. ಎಮ್ಮಿಗೆಲ್ಲ ಬಿಟ್ಬಿಡ್ರಿ, ಕೊಟ್ಟಿಗೆ ಕಟ್ಟಿ ಹಾಕಿರೋದಕ್ಕ ಕಟ್ಟಿ ಹಾಕಿ ನಿಮ್ ಕೆಲಸ ಮಾಡ್ತಾರೆ. ನಾಳೆ ಏನ್ ಮಾಡ್ತೀರಿ? ರೂಪರೇಷೆಗಳು. ನಾಳಿನ ಕಾರ್ಯಕ್ರಮ ನಮ್ದು ಇರಂಗಿಲ್ಲ. ನೀವೆಲ್ಲರೂ ಸೇರಿ ಮಾಡ್ಬೇಕು. ಎಲ್ಲರೂ ಯಾರ್ಯಾರು ಅಟೆಂಡ್ ಆಗ್ತಾರ ಅಟೆಂಡೆನ್ಸ್ ಮೇಂಟೈನ್ ಮಾಡ್ರಿ. ಯಾರ್ಯಾರು ಪಾಠ ಮಾಡ್ತಾರ ಅವ್ರದ್ದು ಮೇಂಟೈನ್ ಮಾಡ್ರಿ. ಎಷ್ಟು ಮಂದಿ ಪಾಠ ಹೇಳಕತ್ತಾರ, ಎಷ್ಟು ಮಂದಿ ಯಾವ ಪಾಠ ಹೇಳಿದ್ರು, ಎಷ್ಟು ಮಂದಿ ಅಟೆಂಡ್ ಆದ್ರು, ಎಷ್ಟು ಮಂದಿ ಅಬ್ಸೆಂಟ್ ಆದ್ರು ಎಲ್ಲ ರೆಕಾರ್ಡ್ ತಗೊಂಡು ಲಾಯಕ್ಕಿದ್ದವ್ರಿಗೆ ಇಟ್ಕೊತೀವಿ. ನೀವೇನು ಮಾಡ್ಲಿಲ್ಲ ಅಂತಂದ್ರೆ ಬೇಡ, ಸುಮ್ ಕುಂದಿರ್ತೀರ ಅಂತಂದ್ರೆ ಮಾಡ್ಬೇಕು. ಎಲ್ಲರೂ ಏಟರೆ ಕೆಲಸ ಮಾಡಬೇಕು. ಏನು ಮಾಡಲ್ಲ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಲಾಯಕ್ಕಾಗಬೇಕು. ಅವನು ಹಾಡ್ತಾನಲ್ಲ ಒಂದ್ ಕಡೆ, ಲಾಯಕ್ ನಹಿ ನಾ ಲಾಯಕ್ ಹೂ ಮೈ ಅಂತ ಹೇಳಿ. ಹಂಗ ಹಾಡಿದ್ರೆ ಹೆಂಗ? ಮಾಡ್ತೀರ ಎಲ್ಲರೂ ಪಾಠಗಳು ಅವರು ಹೇಳ್ತಾರ. ಯಾವ್ಯಾವ ಡೇಟಿಂದು ಯಾರ್ಯಾರು ಅದನ್ನ ಕೇಳಿ ಬರೆದು ಓದಿ ಹೇಳಿ ಒಟ್ಟೆ ಎಲ್ಲರೂ ಸೇರಿ ಒಬ್ಬರೇ ಮಾಡಿದ್ರು ಅಂತಂದ್ರೆ ಜಾಸ್ತಿ ದಿನ ಹಿಡಿತದೆ. ಇಬ್ಬರು ಮಾಡಿದ್ರೆ ಅದು ಅರ್ಧದಷ್ಟು ಹಿಡಿತದೆ. 4 ಮಂದಿ ಮುಟ್ಟಿದ್ರೆ ಗಿರದಷ್ಟು ಹಿಡಿತದೆ.
10 ಮಂದಿ ಮಾಡಿದ್ರೆ ಜಲ್ದಿ ಮುಗಿತದ, 15 ಮಂದಿ ಮಾಡಿದ್ರೆ ಇನ್ನ ಜಲ್ದಿ ಮುಗಿತದ. ಮಾಡ್ಲಕ್ ಆಗ್ಲಾರ್ದಂಥದ್ದು ಏನಾರ ಅದ ಏನ್ರಿ ಅದು? ನೀವ್ ಒಬ್ಬರೇ ಮಾತಾಡ್ತೀರಿ, ಉಳಿದವ್ರಿಗೆ ಏನ್ ಬಾಯಾಗ ಏನ್ ಇಟ್ಕೊಂಡ್ರ? ರವದುಂಡಿ ಅದ, ಬೇಸನ್ ಉಂಡಿ ಅದ. ಉಳಿದವರೆಲ್ಲ ಗಪ್ ಕುಂತಾರಲ್ಲ, ಏನದ್ರ ಅರ್ಥ ಏನು? ಮೌನ. ಎಷ್ಟು ಸರಿ ಕೇಳಿದ್ರು ಬೂದಿ ಕೇಳಿ ಹೋದ್ರೆ ಮಾಡ್ತೀವಿ, ಉಳಿದವರೆಲ್ಲ ಏನ್ ಮಾಡಕ? ಈ 5 ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ರಿ. ಸಾಕ್ಷಿ ಚೇತನ ಅಧಿಷ್ಠಾನ ಹೇಗೆ? ಮತ್ತೆ ಸಾಕ್ಷಿ ಚೇತನ ಅಂತಃಕರಣಕ್ಕೆ ಅಧಿಷ್ಠಾನ ಹೆಂಗಾಗ್ತದ? ಸರ್ಪದ ಧ್ಯಾನಕ್ಕೆ ಅಧಿಷ್ಠಾನ ಹೆಂಗಾಗ್ತದ? ಸರ್ಪಕ್ಕೆ ಅಧಿಷ್ಠಾನ ಹೆಂಗಾಗ್ತದ? ರಜ್ಜುವಿಗೆ ಅಧಿಷ್ಠಾನ ಹೆಂಗಾಗ್ತದ? ಮತ್ತೆ ರಜ್ಜು ಉಪಯದ ಚೇತನಕ್ಕೆ ಅಧಿಷ್ಠಾನ ಹೆಂಗಾಗ್ತದೆ? ಈ ಸಾಕ್ಷಿ ಚೇತನ, ಈ ಕೋಳಿ ಈ 5 ಐಟಮ್ಗಳಿಗೆ ನುಂಗಿ ಹಾಕ್ತದಲ್ಲ, ಹೆಂಗಿದು? ಒಂದು ಹಾಡ ಹೆಂಗದ ನೋಡ್ರಿ, ಅದು ಒಂದು ಪಲ್ಲವಿ ಅದ, ಮುಂದೆ 5 ನುಡಿ ಅದಾವ. ಒಂದೊಂದು ನುಡಿ ಒಂದೊಂದು ಐಟಮ್ ನುಂಗಿ ಹಾಕದ. ಅವ್ರಿಗೆ ಹೆಂಗ್ ಅನುಭವ ಆಗಿರ್ಬೇಕು? ಶಿಶುನಾಳ ಶರೀಫರಿಗೆ ಕೋಳಗನ್ನ ಕೋಳಿ ನುಂಗಿತ್ತ. ಇಂಥ ದೊಡ್ಡ ಅನಾತ್ಮವಾದ ಜಗತ್ತನ್ನ ತಾನು ಅಧಿಷ್ಠಾನ ಆಗಿ ಕುಂತದಲ್ಲಿದೆ ಕೋಳಿ. ಹೆಂಗಿರ್ಬೇಕು? ಎಂತ ಕೋಳಿ ಇರ್ಬೇಕಿದು? ಓಕೆ, ಏನೇನ್ ಮಾಡ್ತೀರಿ ಮಾಡಿ, ನಿಮ್ದೇನು ಪ್ಲಾನ್ ಸರಿ ಇಲ್ಲ. ನಾಳೆ ಏನೇನ್ ಮಾಡ್ತೀರಿ, ಆಮೇಲೆ ಫೋನ್ ಮಾಡಿ ಮಾತಾಡ್ಕೋತಿರೋ ಏನ್ ಮಾಡ್ತಿರೋ ಮೊದಲಿಂದ ಹೇಳ್ಕೊತ ಬಂದೀನಿ. ಆದ್ರೂ ನಿಮ್ಮಲ್ಲಿ ಯಾವುದು ಪೂರ್ವ ಸಿದ್ಧತೆ ಇಲ್ಲ, ಯಾವುದು ಏನು ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ. ನೀವು ಆಕ್ಟಿವ್ ಆಗಿ ಇಲ್ಲಿ ಹ್ಯಾಂಗ್ ಪಾಠ ನಡೀತೋ ಇದ್ರಂಗ್ ನೀವು ಆಗ್ಬೇಕು. ನೀವು ಆಕ್ಟಿವ್ ಆಗಿ ಒಂದು ಇಟ್ಕೊಂಡು ಎಲ್ಲ ಮುಗಿಸ್ರಿ, ಒಂದ್ ರೌಂಡ್ ಎಲ್ಲ ಮುಗಿಸ್ರಿ. ನಾನು ಬರ್ತೀನಿ, ಅವಾಗವಾಗ ಬರ್ತಿರ್ತೀನಿ. ನಾಳೆಲಿಂದ ಒಂದು ನೋಟ್ಬುಕ್ ತಗೊಂಡು ಯಾರ್ಯಾರು ಬರ್ತಾರ ಎಲ್ಲ ಒಂದು ಲೀಸ್ಟ್ ಮಾಡಿ ಮುಂದೆ ಡೇಟ್ ಹಾಕಿ ಪ್ರೆಸೆಂಟ್ ಅಬ್ಸೆಂಟ್ ಹಾಕ್ರಿ. ಒಬ್ರು ಯಾರು ಮೇಂಟೈನ್ ಮಾಡ್ರಿ ಅಟೆಂಡೆನ್ಸ್. ಬಂದಿಲ್ಲ ಕೇಳಕ್ಕೆ ಅಬ್ಸೆಂಟ್ ಆದ್ರೆ ನಡೆಯಂಗಿಲ್ಲ. ಅಲ್ಲಿ ಅಬ್ಸೆಂಟ್ ಎದಕ್ ಆಗಿನಿ ನಾನಂತಂದ್ರ ನಿಮಗ ರೂಢಿ ಪಾಠ ಮಾಡೋದಕ್ಕೆ, ಹೊಲಕ್ ಹಾಕೋದಕ್ಕೆ ಅಬ್ಸೆಂಟ್ ಆಗ್ಲಿಕತ್ತೀನಿ ನಾನು ಬಂದಿಲ್ಲ ಕೇಳಿ ನೀವು ಬರೋದ್ ಬಿಟ್ರಿ ಅಂತ ಅಂದ್ರೆ ಆಯ್ತು, ನಿಮ್ಮದು ಮೆಂಬರ್ಶಿಪ್ ತಿಳ್ಕೊಂಬಿಡ್ರಿ, ಇಟ್ಕೊಳಂಗಿಲ್ಲ ನಿಮ್ಮನ್ನ. ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಕೆಲಸ ಮಾಡ್ಬೇಕು. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ನಾಳೆ ನಾವು ಜಾಯ್ನ್ ಆದರೂ ನಮ್ಗೇನು ಪಾಠಕ್ಕೆ ಕರಿಬೇಡ್ರಿ, ಏನೂ ಮಾಡಬೇಡ್ರಿ. ಸಾಕ್ಷಿ ಇದ್ದಂಗೆ ನಾವು ಅಷ್ಟೇ, ಎದರಾಗೂ ಇನ್ವಾಲ್ವ್ ಆಗಲ್ಲ. ನಿಮ್ಮದೇ ನಡೆದಿರ್ಬೇಕು.